ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ. ನಮ್ಮೊಂದಿಗೆ ಡಾಕ್ಟರ್ ಮಂಜುನಾಥ್ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಮೂಲಕ ಆಸ್ತಮಾ ಅಲರ್ಜಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಲರ್ಜಿ ಆಗಿರ್ಬೋದು, ಆಸ್ತಮಾ ಆಗಿರ್ಬೋದು, ಇದು ಯಾವ ರೀತಿಯಾದಂತಹ ಸಮಸ್ಯೆ? ಅಲರ್ಜಿ ಅನ್ನೋದು ಎಲ್ಲರಿಗೂ ವೆರಿ ಕಾಮನ್ ಮೇಡಮ್. ಇದು ಆಸ್ತಮಾಗೆ ಯಾವ ರೀತಿ ಟರ್ನ್ ಮಾಡುತ್ತೆ ಅಂತ ನಿಮಗೇನಾದರೂ ಪ್ರಶ್ನೆ ಇದ್ದಲ್ಲಿ ಖಂಡಿತ ಸಂಪೂರ್ಣವಾಗಿ ಈ ಒಂದು ಸಂಚಿಕೆಯನ್ನು ತಾವು ಕೂಡ ನೋಡತಕ್ಕದ್ದು. ಅಥವಾ ಆಸ್ತಮಾ ಅಲರ್ಜಿ ಸಮಸ್ಯೆಯಿಂದ ತಾವು ಕೂಡ ಬಳಲ್ತಾ ಇದ್ದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇದ್ದರೆ ತಾವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ಅಥವಾ ನೇರ ಭೇಟಿ ಮಾಡ್ಬೋದು ನಮ್ಮ ಹೋಮಿಯೋಪತಿಗೆ. ಇನ್ನು ನಮ್ಮ ಹೋಮಿಯೋಪತಿ ಶಾಖೆ ಬೆಂಗಳೂರಿನಲ್ಲಿ 2 ಇದೆ. ಸೊ ಮಲೇಶ್ವರಂ, ಇದಲ್ಲದೆ ಜಯನಗರ್. ಇದನ್ನು ಹೊರತುಪಡಿಸಾಗಿ ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ, ಇದಲ್ಲದೆ ಗುಲ್ಬರ್ಗದಲ್ಲಿ ಕೂಡ ಇದೆ, ಹಾಸನದಲ್ಲಿ ಇದೆ. ಸೊ ಹೀಗೆ ಹಲವಾರು ಕಡೆ ನಮ್ಮ ಶಾಖೆಗಳಿರೋದ್ರಿಂದ ತಮಗೆ ಹತ್ತಿರವಾದಂಥ ಶಾಖೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ವೀಕ್ಷಕರೇ, ನಾವು ಅಲರ್ಜಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅಲರ್ಜಿ ಅಂದರೆ ಇದರಲ್ಲಿ 2 ವಿಧಗಳು. ಅಂದರೆ ಸಾಮಾನ್ಯವಾಗಿ ನಾವು ಶ್ವಾಸಕೋಶದಲ್ಲಿ ನಮ್ಮ ರೆಸ್ಪಿರೇಟರಿಯಲ್ಲಿ ಕಂಡುಬರುವಂತಹ ಅಲರ್ಜಿ, ಅದಲ್ಲದೆ ನಮ್ಮ ಚರ್ಮದ ಮೇಲೆ ಕಂಡುಬರುವಂತಹ ಅಲರ್ಜಿ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ ರ್ಯಾಷಸ್ ಅಂತ ಅಂದಾಗ ಸ್ಕಿನ್ನಲ್ಲಿ ರ್ಯಾಷಸ್ ಕಂಡುಬರ್ಬೋದು, ಮಕ್ಕಳಲ್ಲಿ ಕಂಡುಬರ್ಬೋದು. ಇನ್ನು ಸಮ್ಮರ್ ಸೀಸನ್ನಲ್ಲಿ ಎಲ್ಲೋ ಒಂದು ಕಡೆ ತುಂಬ ಒಂದು ಸ್ವೆಟ್ನ ಮೂಲಕ ನಮಗೆ ರ್ಯಾಷಸ್ಗಳಾಗೋದಾಗಿರಬಹುದು. ಇದಲ್ಲದೆ ಇನ್ನು ಅಲರ್ಜಿ ಅಂತ ಬಂದಾಗ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಕಂಡುಬರುವಂತಹ ಅಲರ್ಜಿ. ಸೊ ವಾಟ್ ಆರ್ ದೀಸ್, ಲೈಕ್ ಯಾವ ರೀತಿ ನಾವು ಇದನ್ನು ವಿಂಗಡಣೆ ಮಾಡ್ಬೋದು ಡಾಕ್ಟರ್? ಅಲರ್ಜಿ ನೀವು ಹೇಳ್ದಂಗೆ ತುಂಬ ಜನಕ್ಕೆ ಗೊತ್ತಿದೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಬರುತ್ತೆ ಅಂತ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಈ ರೋಗ ನಿರೋಧಕ ಶಕ್ತಿ ಕಾರಣ ಅಂತ. ಎಷ್ಟೋ ಜನ ಏನು ತಿಳ್ಕೊಳ್ತಾರೆ, ಈ ಆಹಾರ ಸೇವನೆ ಮಾಡೋದ್ರಿಂದ ನನಗೆ ಅಲರ್ಜಿ ಬಂತು, ಈ ಎನ್ವಿರಾನ್ಮೆಂಟ್ ಕಾಸಸ್ ಅಂದರೆ ವಾತಾವರಣ ಚೇಂಜಸ್ಸಿಂದ ನನಗೆ ಅಲರ್ಜಿ ಬಂತು, ಏನೋ ಒಂದು ಪದಾರ್ಥಕ್ಕೆ ಒಂದು ಅಲರ್ಜಿ ಬಂತು, ಸೊ ನಮ್ಮ ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ನನ್ನ ದೇಹದಲ್ಲಿ ಸಮಸ್ಯೆ ಉಂಟಾಗ್ತಿದೆ ಅಂತ ತಿಳ್ಕೊಳ್ತಾರೆ. ಸೊ ಇದು ತಪ್ಪು ಅಂತಲೇ ಹೇಳ್ಬೋದಾಗತ್ತೆ. ಸೊ ಮೊದಲನೇದಾಗಿ ಅಲರ್ಜಿ ಅನ್ನೋದೇ ಒಂದು ಸೆನ್ಸಿಟಿವಿಟಿ ಅಂತ ಹೇಳಿ ಕರಿತೇವೆ, ಸಿನೋನಿಮ್ ಆಗಿ ನೋಡುವಂಥದ್ದು. ಸೊ ಅಂದರೆ ಸೂಕ್ಷ್ಮತೆ ಅಂತ ಹೇಳಿ ಕರಿತೇವೆ. ಸೊ ಪ್ರತಿಯೊಬ್ಬರು ಒಂದಲ್ಲ ಒಂದು ಪದಾರ್ಥಕ್ಕೆ, ಒಂದಲ್ಲ ಒಂದು ಐಟಮ್ಸ್ಗೆ ಅಲರ್ಜಿ ಅನ್ನೋದು ಇದ್ದೇ ಇರ್ತಾರೆ ಒಂದಲ್ಲ ಒಂದು ಏಜಲ್ಲಿ. ಸೊ ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಧೂಳಿಗೆ ಹೋದರೆ ನನಗೆ ಡಸ್ಟ್ ಅಲರ್ಜಿ ಉಂಟಾಗುತ್ತೆ, ಅಥವಾ ಏನೋ ಒಂದು ಕೋಲ್ಡ್ ಎನ್ವಿರಾನ್ಮೆಂಟ್ಗೆ ಹೋದರೆ ಅಂದರೆ ಥಂಡಿಯ ವಾತಾವರಣ ಬಂತು ಅಥವಾ ಈ ಚಳಿಗಾಲ ಬಂತು ನನಗೆ ನೆಗಡಿ ಸ್ಟಾರ್ಟ್ ಆಗುತ್ತೆ, ಅಥವಾ ಏನೋ ಒಂದು ಆಹಾರ ಪದ್ಧತಿಯಲ್ಲಿ ಬದನೆಕಾಯಿ ತಿಂದರೆ ನನಗೆ ಒಂದು ಏನೋ ಸ್ಕಿನ್ ಅಲರ್ಜಿ ಬರುತ್ತೆ ಡಾಕ್ಟರ್, ಅಥವಾ ಹಾಲಿನೆಲ್ಲ ಪದಾರ್ಥ ಮಾಡಿರುವಂಥ ಪದಾರ್ಥಗಳು ತಿಂದರೆ ನನಗೆ ಅಲರ್ಜಿ ಉಂಟಾಗುತ್ತೆ. ಎಷ್ಟೋ ಜನ ವೈದ್ಯರೇನು ಹೇಳ್ತಾರೆ, ಯಾವ ಪದಾರ್ಥದಿಂದ ನಿಮ್ಗೆ ಅಲರ್ಜಿ ಉಂಟಾಗ್ತಿದೆ ಆ ಪದಾರ್ಥನ ನಿಲ್ಲಿಸ್ಬಿಡಿ. ಎಷ್ಟೋ ನಾವು ನೈಸರ್ಗಿಕವಾದ ಒಂದು ಆಹಾರ ಪದ್ಧತಿನ ಸೇವನೆ ಮಾಡದೇ ಇರೋದಕ್ಕೆ ಈ ಅಲರ್ಜಿನೇ ಕಾರಣ ಅಂತಲೇ ಹೇಳ್ಬೋದಾಗತ್ತೆ. ಬಟ್ ಆ್ಯಸ್ ಎ ಒಂದು ಹೋಮಿಯೋಪತಿಕ್ ವೈದ್ಯನಾಗಿ ಈ ಪದಾರ್ಥದಿಂದ ನಮಗೆ ಸಮಸ್ಯೆ ಉಂಟಾಗೋದಿಲ್ಲ. ಆ ಸಮಸ್ಯೆ ನಮ್ಮ ದೇಹದಲ್ಲಿ ಬರಬೇಕು ಅಂದರೆ ನಮ್ಮ ದೇಹನೇ ಕಾರಣ. ಅದಕ್ಕೆ ಮೇಯ್ನ್ ಮುಖ್ಯವಾಗಿ ನಾವು ರೋಗ ನಿರೋಧಕ ಶಕ್ತಿ ಅಂತ ಹೇಳಿ ಕರಿತೇವೆ. ಸೊ ಪ್ರತಿಯೊಬ್ಬರಲ್ಲೂ ರೋಗ ನಿರೋಧಕ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ಸೊ ಯಾರಿಗೆ ಕರೆಕ್ಟಾಗಿರುತ್ತೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಅಲರ್ಜಿ ಅಂತ ನಾವು ತೊಗೊಂಡ್ರೆ, ಎಷ್ಟೋ ಜನ ಧೂಳಿಗೆ ಹೋಗ್ತಾರೆ, ಎಷ್ಟೋ ಜನ ಮಳೆಯಲ್ಲಿ ನೆನೀತಾರೆ, ಚಳಿಗಾಲದಲ್ಲಿ ಎಲ್ಲರೂ ಎಕ್ಸ್ಪೋಸ್ ಆಗಬೇಕಾಗತ್ತೆ. ಬಟ್ ಅಲರ್ಜಿ ಅನ್ನೋದು ಎಲ್ಲರಿಗೂ ಬರುವಂಥದ್ದಲ್ಲ. ಮನೆಯಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಅಲರ್ಜಿ ಉಂಟಾಗ್ತಾ ಹೋಗ್ತಾ ಇರುತ್ತೆ. ಸೊ ಯಾಕೆ ಆ ಒಬ್ಬೊಬ್ಬರಿಗೆ ಮಾತ್ರನೇ ಪ್ರತಿಯೊಬ್ಬರಿಗೂ ಆಗದೇ ಇರುವಂಥದ್ದು ಆ ವ್ಯಕ್ತಿಗೆ ಮಾತ್ರ ಯಾಕೆ ಆಗ್ತಿದೆ ಅಂದರೆ ಅವನಲ್ಲಿರೋವಂಥ ಒಂದು ಸೆನ್ಸಿಟಿವಿಟಿ, ಅದನ್ನೇ ನಾವು ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳಿ ಕರಿತೇವೆ, ಅಥವಾ ಸೂಕ್ಷ್ಮತೆ. ಅಂದರೆ ಆ ವ್ಯಕ್ತಿ ಆ ಪದಾರ್ಥಕ್ಕೆ ಸೂಕ್ಷ್ಮತೆ ಇದ್ದಾನೆ. ಅಭ್ಯಾಸಗಳಲ್ಲಿ ನಮ್ಗೇನು ಗೊತ್ತಾಗುತ್ತೆ, ಯಾವ ಪದಾರ್ಥಕ್ಕೆ ಅಲರ್ಜಿ ಅನ್ನೋದು ಗೊತ್ತಾಗುತ್ತೆ. ತುಂಬ ಜನ ನಮ್ಮಲ್ಲಿ ಪೇಷಂಟ್ಸ್ ಬರ್ತಾರೆ, ಸರ್ ನನಗೆ ಈ ಸೀಸನ್ ಬಂತು ಅಂದರೆ ನನಗೆ ಅಲರ್ಜಿ ಉಂಟಾಗುತ್ತೆ, ಅಥವಾ ನಾನು ಫ್ರಿಡ್ಜ್ ಐಟಮ್ಸ್ನ ತೊಗೊಂಡ್ರೆ ನನಗೆ ಅಲರ್ಜಿ ಉಂಟಾಗುತ್ತೆ, ಥಂಡಿಯ ಪದಾರ್ಥ ಏನೇ ತೊಗೊಂಡ್ರು ನನಗೆ ಅಲರ್ಜಿ ಉಂಟಾಗುತ್ತೆ. ಅಂದರೆ ಆ ಪದಾರ್ಥ ಕಾರಣ ಅಲ್ಲ, ಆ ಪದಾರ್ಥದಿಂದ ಅವನ ಸಮಸ್ಯೆ ಹೆಚ್ಚಾಗುತ್ತೆ. ಸೊ ಇದನ್ನು ನಾವು ಮೊಡಾಲಿಟೀಸ್ ಅಥವಾ ಮೇಂಟೈನಿಂಗ್ ಕಾಸ್ ಅಂತ ಹೇಳಿ ಕರಿತೇವೆ. ಸೊ ಎಷ್ಟೋ ಜನ ನಮ್ಮಲ್ಲಿ ಬರ್ತಾರೆ, ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರ್ತಾರೆ, ಎಸಿಲೇ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಥವಾ ಅವರ ಹ್ಯಾಬಿಟ್ಸ್ ಇರುತ್ತೆ, ಸ್ಮೋಕಿಂಗ್ ಇರುತ್ತೆ, ಧೂಮಪಾನ ಇರುತ್ತೆ, ಆಲ್ಕೋಹಾಲಿಸಮ್ ಇರುತ್ತೆ. ಸೊ ನಾವೇನೇ ಒಂದು ಚಿಕಿತ್ಸೆ ಅವ್ರಿಗೆ ಅಲರ್ಜಿಗೆ ಕೊಟ್ಟರೆ ಅಥವಾ ಆಸ್ತಮಾಗೆ ಕೊಟ್ಟರೆ ಆ ಮೇಂಟೈನಿಂಗ್ ಕಾಸಿಂದ ಅವರು ಹೊರಗಡೆ ಬರಲಿಲ್ಲ ಅಂದರೆ ಅದು ವಾಸಿ ಆಗೋದಿಲ್ಲ. ಪೇಷಂಟ್ ಏನು ಮಾಡ್ತಾರೆ, ಸೊ ದೇ ಡಿಪೆಂಡ್ ಆನ್ ದ ಮೆಡಿಕೇಷನ್. ಸೊ ಔಷಧಿ ಮೇಲೆ ಸೊ ಅವಲಂಬತೆ ಆಗುವಂಥದ್ದು ಹೆಚ್ಚು. ಬಟ್ ಇವತ್ತಿನ ದಿನಗಳಲ್ಲಿ ಔಷಧಿಯಿಂದ ಎಷ್ಟು ಆರಾಮಾಗ್ತಾ ಇದ್ದಾರೆ ಅಷ್ಟೇ ಪ್ರತಿಶತ ಔಷಧಿಯಿಂದ ಸಮಸ್ಯೆ ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಒಬ್ರು ಕಾಲರ್ ಹಿಡಿದ್ದಾರೆ, ನೋಡೋಣ. ಹಲೋ, ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ಉಮಾ ಸರ್. ಓಕೆ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ 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 ಹೇಳಿಮಾ.
ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿ ಏನು ಸಮಸ್ಯೆಗೆ ಕರೆ ಮಾಡಿದ್ರಿ ಅಮ್ಮ? ಸೊ ನನಗೆ ಗಂಟಲು ನೋವು ಇದೆ. ಒಂದು 3 ಇಯರ್ಸಿಂದ ಇದು ಪ್ರಾಬ್ಲಮ್ ಇದೆ ನನಗೆ. ಓಕೆ. ಅದು ಪ್ರತಿ ವರ್ಷ ಬರ್ತಾ ಇರುತ್ತೆ ನನಗೆ. ಚಳಿಗಾಲದಲ್ಲಿ ತುಂಬ ಇರುತ್ತೆ ನನಗೆ ಗಂಟಲು ನೋವು. ಸ್ವಲ್ಪ ಇಚ್ಚಿಂಗ್ ಆಗ್ತಾ ಇರುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ತುಂಬ. ಓಕೆ. ವಾಯ್ಸಲ್ಲಿ ಏನಾದರೂ ಚೇಂಜಸ್ ಆಗುವಂಥದ್ದು ಅಥವಾ ಈ ಟಾನ್ಸಿಲ್ಸ್ ಅಂತ ಹೇಳ್ತೀವಿ, ಏನಾದರೂ ಡಾಕ್ಟರ್ನ ವೈದ್ಯನ ಭೇಟಿಯಾಗಿದ್ರಮ್ಮ? ಏನಾದರೂ ಎಕ್ಸಾಮಿನೇಷನ್ ಮಾಡಿಸ್ಕೊಂಡಿದ್ರಾ? ಹಾಂ ಸರ್, ಭೇಟಿ ಆಗಿದ್ದೆ. ನನಗೆ ಮೆಡಿಸಿನ್ ಕೊಟ್ಟಿದ್ದರು. ಅದು ಪ್ರಾಬ್ಲಮ್ ಆದಾಗ ಮೆಡಿಸಿನ್ ಹಾಕ್ಕೊಂಡಾಗ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಮತ್ತು ಸತತ ಅದೇ ಥರ ಪ್ರಾಬ್ಲಮ್ ನನಗೆ ಆಗ್ತಾ ಇದೆ. ಓಕೆ ಅಮ್ಮ. ಇಲ್ಲಿ ಕತ್ತಿನ ಭಾಗದಲ್ಲಿ ಬರುವಂಥ ಒಂದು ನಾನಾ ಥರದ ಒಂದು ಇನ್ಫೆಕ್ಷನ್ ಸೋಂಕಿಗೆ ಒಳಗಾಗಿರ್ತೀರ. ಸೊ ಫ್ಯಾರಂಜೈಟಿಸ್ ಅಂತ ಹೇಳ್ತೀವಿ, ಲ್ಯಾರಂಜೈಟಿಸ್ ಅಂತ ಹೇಳ್ತೀವಿ, ವಾಯ್ಸ್ ಚೇಂಜಸ್ ಆಗುವಂಥದ್ದು, ಹೋರ್ಸ್ನೆಸ್ ಆಗುವಂಥದ್ದು, ಅಥವಾ ಗಂಟ್ಲಲ್ಲಿ ನೋವು ಅಂತ ಹೇಳ್ತಾ ಇದ್ದೀರಾ. ಈ ರೀತಿ ಒಂದು ಟಾನ್ಸಿಲ್ಸ್ ಅಂತ ಒಂದು ಗ್ರಂಥಿ ಅದು ಯಾವಾಗ ಊತಕ್ಕೆ ಒಳಗಾಗುತ್ತೆ ಟಾನ್ಸಿಲೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಇದು ತುಂಬ ಜನರಲ್ಲಿ ಈ ರೀತಿಯ ಸಮಸ್ಯೆಗಳು ಕಾಣ್ತಿದೆ. ಸೊ ಅದಕ್ಕೆ ನಾನಾ ಥರದ ಒಂದು ಕಾರಣಗಳನ್ನ ನಾನು ಹೇಳ್ಬೋದು. ಬಟ್ ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿದ್ರೆ ಗೊತ್ತಾಗುತ್ತಮ್ಮ ಅದು ಟಾನ್ಸಿಲೈಟಿಸಿಂದ ಆಗ್ತಿದೆಯಾ, ಬೇರೆ ಯಾವುದೇ ರೀತಿಯ ಒಂದು ಅಲರ್ಜನ್ಸಿಂದ ಏನಾದರೂ ಆಗ್ತಿದೆಯಾ ಅಂತ. ಬಿಕಾಸ್ ಅದ್ರ ಬಗ್ಗೆನೇ ನಾನು ಮಾತಾಡ್ತಿದ್ದೆ, ಈ ಅಲರ್ಜಿ ಬಗ್ಗೆ. ಬಿಕಾಸ್ ನಿಮ್ಗೆ ಯಾವ ಪದಾರ್ಥದಿಂದ ಆ ರೀತಿ ನೋವು ಬರ್ತಾ ಇದೆ ಅಥವಾ ಟಾನ್ಸಿಲ್ಸ್ ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆ ಜನರಲ್ ಆಗಿ ಹೇಳುವಂಥದ್ದು, ನಾವು ಕೋಲ್ಡ್ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಮ್ಮ. ಎಸ್ಪೆಷಲಿ ಫ್ರಿಡ್ಜ್ ಐಟಮ್ಸ್ ಇರೋ ಪದಾರ್ಥಗಳು, ಥಂಡಿಯ ಒಂದು ಪಾನಿಗಳನ್ನ ತೊಗೊಳ್ಳುವಂಥದ್ದು, ಥಂಡಿಯ ಜ್ಯೂಸ್ಗಳನ್ನ ತೊಗೊಳ್ಳುವಂಥದ್ದು, ಸೊ ಫ್ರಿಜ್ಜಿಂದ ಡೈರೆಕ್ಟಾಗಿ ನೀರನ್ನ ತೊಗೊಳ್ಳುವಂಥದ್ದು, ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಮ್ಮ. ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಗಾರ್ಗ್ಲಿಂಗ್ ಮಾಡ್ತಾ ಬನ್ನಿ. ಬಿಸಿನೀರಲ್ಲಿ ಗಾರ್ಗ್ಲಿಂಗ್ ಮಾಡ್ತಾ ಬಂತು ಅಂದರೆ ನಿಮ್ಮ ನೋವು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಜಸ್ಟ್ ತಾತ್ಕಾಲಿಕವಾದ ಒಂದು ರಿಲೀಫ್ಗೆ ಮಾತ್ರೆಗಳನ್ನ ತೊಗೊಳ್ಳುವಂಥದ್ದು ಬೇಡ. ಜಸ್ಟ್ ನೋವಿನ ಮಾತ್ರೆ ತೊಗೊಂಡ್ರೆ ನೋವು ಅಷ್ಟೇ ನಿಮಗೆ ಕಡಿಮೆ ಆಗುತ್ತೆ. ಬಟ್ ಒಳಗಡೆ ಇರುವಂಥ ಒಂದು ಇನ್ಫೆಕ್ಷನ್ಸು ನಿಮಗೆ ಅದು ಹರಡ್ತಾ ಹೋಗ್ತಾ ಇರುತ್ತಮ್ಮ. ಬಿಕಾಸ್ ಈ ರೀತಿಯ ಒಂದು ಟಾನ್ಸಿಲ್ಸ್ ಅನ್ನೋದು ಯಾವುದೇ ರೀತಿಯ ಅಲರ್ಜನ್ಸ್ ನಮ್ಮ ಶ್ವಾಸಕೋಶಕ್ಕೆ ಒಳಗಡೆ ಹೋಗದೇ ಇರೋಂಗೆ ಅದು ನೋಡ್ಕೊಳ್ತಾ ಹೋಗ್ತಾ ಇರುತ್ತೆ. ಎಷ್ಟೋ ಜನ ಟಾನ್ಸಿಲ್ಸ್ ಇನ್ಫೆಕ್ಷನ್ ಇತ್ತು ಅಂದರೆ ಈ ಟಾನ್ಸಿಲೆಕ್ಟಮಿ ಅಂತ ಹೇಳಿ ಕರಿತೀವಿ, ಆಪ್ರೇಷನ್ ಮಾಡಿ ಅದನ್ನು ತೆಗೆದುಬಿಡ್ತಾರೆ. ಸೊ ಅದು ತದನಂತರ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಖಂಡಿತ ಇರೋದ್ರಿಂದ ಸೊ ನೀವು ಯಾವುದೇ ರೀತಿ ಆಪ್ರೇಷನ್ಗೆ ಹೋಗಬೇಡಿ. ಸೊ ಹೋಮಿಯೋಪತಿಲಿ ಇದಕ್ಕೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಔಷಧಿಗಳಿದ್ದಾವೆ. ಬಟ್ ಒಂದ್ಸರಿ ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಶಾಖೆ ಹತ್ತಿರದ ಬ್ರ್ಯಾಂಚ್ ಆಗುತ್ತೆ, ಸೊ ಬಂದು ಭೇಟಿಯಾಗಿ ಅಮ್ಮ, ನೋಡಿಬಿಟ್ಟು ಸೊ ಯಾವ ರೀತಿಯ ಅಲರ್ಜಿಗೆ ಒಳಗಾಗಿದ್ದೀರಾ, ಯಾವ ರೀತಿಯ ಟಾನ್ಸಿಲ್ಸ್ ಇನ್ಫೆಕ್ಷನ್ಸ್ಗೆ ಏನಾದರೂ ಒಳಗಾಗಿದ್ದೀರಾ ಅಂತ ತಿಳ್ಕೊಂಡು ಔಷಧಿಗಳನ್ನ ತೊಗೊಳ್ಬೋದಾಗತ್ತಮ್ಮ. ಖಂಡಿತವಾಗ್ಲೂ ಸರ್, ಕನ್ಸಲ್ಟ್ ಮಾಡ್ತೀನಿ ನೀವು. ಥ್ಯಾಂಕ್ ಯು ಅಮ್ಮ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ತಾವು ಕೂಡ ಒಮ್ಮೆ ನೇರ ಭೇಟಿ ಮಾಡ್ಬೋದು ನಮ್ಮ ಹೋಮಿಯೋಪತಿ. ನೆಮ್ಮದಿಗೋಸ್ಕರನೇ ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ. ಸೊ ಎಷ್ಟೇ ಸಂಪಾದನೆ ಮಾಡ್ಬೋದು, ನಾವು ಎಷ್ಟೇ ಕೆಲಸಗಳು ಮಾಡ್ಬೋದು, ಅಟ್ಲೀಸ್ಟ್ ನಾವು ಮನೆಗೆ ಹೋದ್ಮೇಲೆ ಆ ನೆಮ್ಮದಿ ಅನ್ನೋದು ಇರಬೇಕಾಗತ್ತೆ. ಆ ನೆಮ್ಮದಿಗೆ ಪೂರಕವಾಗಿ ಆರೋಗ್ಯ ಅನ್ನೋದು ನಮಗೆ ಕೊಡಬೇಕಾಗತ್ತೆ. ಸೊ ಆರೋಗ್ಯ ಇತ್ತು ಅಂದರೆ ಇನ್ನೂ ಚೆನ್ನಾಗಿ ನಾವು ಜೀವನ ಮಾಡ್ಬೋದು, ಇನ್ನೂ ಚೆನ್ನಾಗಿ ನಾವು ಸಂಪಾದನೆ ಮಾಡ್ಬೋದು, ಕೆಲಸ ಮಾಡ್ಬೋದು, ಚೆನ್ನಾಗಿರ್ಬೋದು. ಸೊ ಇದಕ್ಕೆಲ್ಲ ಮುಖ್ಯವಾಗಿ ನಾವು ಹೆಲ್ತ್ ಅಂತ ಹೇಳ್ತೀವಿ. ಸೊ ಮೆಡಿಕಲಿ ಒಂದು ಮಾತು ಹೇಳ್ತೀವಿ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಹೌದು. ಸೊ ಪ್ರಿವೆನ್ಷನ್ ಅನ್ನೋದು ಭಾಳ ಒಂದು ದೊಡ್ಡ ಪದ. ಸೊ ಜನ ಇವತ್ತಿನ ದಿನಗಳೆಲ್ಲ ಪ್ರಿವೆನ್ಷನ್ ಅನ್ನೋದು ಮಾಡ್ತಾ ಇಲ್ಲ. ಸೊ ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ, ಸೊ ಸಮಸ್ಯೆ ಬಂದ ಮೇಲೆ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಮೇಯ್ನ್ ಕಾರಣ ಸೆಲ್ಫ್ ಮೆಡಿಕೇಷನ್ ಅಂತಲೇ ಹೇಳ್ಬೋದು. ಅದು ಕರೆಕ್ಟ್. ಇವತ್ತಿನ ದಿನಗಳಲ್ಲಿ ಎಲ್ಲರಿಗೂ ಅವರಾಗೆ ಮಾತ್ರೆಗಳನ್ನ ತೊಗೊಳ್ಳುವಂಥದ್ದಾಗಲಿ, ಸೊ ಪಕ್ಕದ ಮನೇಲಿ ಯಾರಿಗೋ ಈ ಥರ ಸಮಸ್ಯೆ ಇತ್ತು ಅವರ ಮಾತ್ರೆ ತೊಗೊಳ್ಳುವಂಥದ್ದಾಗಲಿ, ಅಥವಾ ತಕ್ಷಣಕ್ಕೆ ರಿಲೀಫ್ ಆಗುವಂಥ ಮಾತ್ರೆಗಳು. ಕಾಯಿಲೆಗಳ ಶಕ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಸಮಸ್ಯೆ ಕೊಡುವಂಥ ಶಕ್ತಿಗಳು. ಸೊ ಅದನ್ನು ಅಡ್ಡ ಪರಿಣಾಮಗಳು ಇಲ್ಲದೆ ಸರಿ ಮಾಡೋದು ತುಂಬ ಕಷ್ಟ. ಸೊ ಅದನ್ನು ಸಪೋರ್ಟಿವ್ ಆಗಿ ಮಾಡಬೇಕು ಅಂದರೆ ಆ ಮಾತ್ರೆಯ ಶಕ್ತಿಯ ಕಾಯಿಲೆಗಿಂತ ದೊಡ್ಡ ಶಕ್ತಿ ಆಗಿರಬೇಕು. ಸೊ ಇದನ್ನು ಹೆಚ್ಚು ನಾವು ಒತ್ತಡಗಳಿಗೆ ಒಳಗಾದಾಗ ಮಾತ್ರೆಗಳಿಂದ ಎಷ್ಟೋ ಕಾಯಿಲೆಗಳು ಇವತ್ತಿನ ದಿನಗಳಲ್ಲಿ ಬರ್ತಾ ಇದೆ, ಅದು ಜನಕ್ಕೆ ಗೊತ್ತಿಲ್ಲ. ಸೊ ಕರೆಕ್ಟಾದ ಸಮಯದಲ್ಲಿ ಕರೆಕ್ಟಾದ ಒಂದು ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ ನಮ್ಮ ಚಿಕಿತ್ಸೆ ಯಾವ ರೀತಿ ಇರಬೇಕು, ಆ ವ್ಯಕ್ತಿ ಧೂಳಿಗೆ ಹೋದರೂ, ವಾತಾವರಣದಲ್ಲಿ ವ್ಯತ್ಯಾಸ ಆದರೂ ನಮ್ಮಲ್ಲಿ ಆ ಸಮಸ್ಯೆಗಳು ಬರಬಾರ್ದು. ಸೊ ಸಣ್ಣ ಪುಟ್ಟ ಇನಿಷಿಯಲ್ ಲಕ್ಷಣಗಳು ಕಾಣುತ್ತೆ, ಬಟ್ ಆ ಇನಿಷಿಯಲ್ ಲಕ್ಷಣಗಳು ಕಾಣ್ರೂ ಕೂಡ ನಮ್ಮ ರೋಗ ನಿರೋಧಕ ಶಕ್ತಿ ಯಾವ ರೀತಿ ಶಕ್ತಿ ಮೂಲಕವಾಗಿರುತ್ತೆ ಅಂತ ಹೇಳಿದ್ರೆ ಅದು ವಿತಿನ್ 1 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲದಲ್ಲಿ ಸರಿ ಮಾಡುವಂಥ ಶಕ್ತಿ ಅದಕ್ಕಿರುತ್ತೆ. ಸೊ ಅದಕ್ಕೆ ನಮ್ಮ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು ನಮ್ಮ ರೋಗ ನಿರೋಧಕ ಶಕ್ತಿ. ಸೊ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ, ಸೊ ಕರೆಕ್ಟಾಗಿರುತ್ತೆ ಆ ಏಜ್ ಪ್ರಕಾರ, ಅವ್ರಿಗೆ ಯಾವುದೇ ರೀತಿ ಈ ರೀತಿ ಅಲರ್ಜಿ ಮತ್ತು ಆಸ್ತಮಾ ಬರೋದಿಲ್ಲ. ಬಟ್ ಯಾರಿಗೆ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ, ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗ್ತಾ ಇದೆ, ಸೊ ಅದನ್ನು ನಾವು ಇಮ್ಯುನಿಟಿ ಅಂತ ಹೇಳಿ ಕರಿತೇವೆ. ಸೊ ಈ ಇಮ್ಯುನಿಟಿಗೆ ನಾನಾ ಥರದ ಕಾರಣಗಳು ಹೇಳಿದೆ, ಮಾನಸಿಕ ಒತ್ತಡ ಕಾರಣ ಇರ್ಬೋದು, ದೈಹಿಕದ ಒಂದು ಸಮಸ್ಯೆಗಳಿರ್ಬೋದು, ನಾನಾ ಥರದ ಕಾರಣಗಳು ಕೂಡ ಕೊಡ್ಬೋದಾಗುತ್ತೆ.
ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನನ್ನ ಹೆಸರು ಬಸವರಾಜ್ ಪಾಟೀಲ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಬ್ಳಿಯಿಂದ. ಪ್ರಶ್ನೆ ಕೇಳಿ ಸರ್, ಡಾಕ್ಟರ್ ಇದ್ದಾರೆ. ನಮಸ್ತೆ ಪಾಟೀಲ್ ಅವರೇ, ಹೇಳಿ. ನಮಸ್ಕಾರ ರೀ ಡಾಕ್ಟ್ರೆ. ನಮಸ್ತೆ, ಹೇಳಿ ಸರ್. ನಾನು ಇಲ್ಲಿ ಹುಬ್ಳಿಯಿಂದ ಮಾತಾಡ್ತಾ ಇರೋದ್ರಿ. ಓಕೆ. ನಾನಿವಾಗ ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೇನೆ, ಇವಾಗ 3 ತಿಂಗಳಾಯ್ತು. ಓಕೆ, ಏನು ಸಮಸ್ಯೆಗೆ ತಗೊಳ್ತಾ ಇದ್ದೀರಾ? ಸ್ವಲ್ಪ ಅಸ್ತಮ ಇತ್ತು ಸರ್, ಅಸ್ತಮದಿಂದ ಕಾರಣಕ್ಕೋಸ್ಕರ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೆ. ಓಕೆ, ಹೇಗಿದ್ದೀರಾ ಈಗ? ಮೆಡಿಸಿನ್ಸ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸೊ ಇವಾಗ ಪರವಾಗಿಲ್ಲ ಸರ್, ಇವಾಗ ಆರಾಮಾಗಿದೆ. ಮೊದಲೆಲ್ಲ ಪಂಪ್ ಯೂಸ್ ಮಾಡ್ತಾ ಇದ್ದೆ. ಓಕೆ, ಇವಾಗ ಪಂಪ್ ಯೂಸ್ ಮಾಡೋದು ಕಡಿಮೆ ಮಾಡಿದ್ದೇನೆ. ಸೊ ರಾತ್ರಿ ಮಲ್ಕೊಂಡಾಗ ನಿದ್ದೆ ಬರ್ತಾ ಇದೆ. ಓಕೆ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಅದು ಸ್ವಲ್ಪ ಸೋರುವಿಕೆ ಅದು ಆ ಥರ ಇದೆ, ಅದಕ್ಕೋಸ್ಕರ ಕಾಲ್ ಮಾಡಿದೆ ಸರ್. ಇನ್ನು ಏನಾದರೂ? ನೋ ಪ್ರಾಬ್ಲಮ್. ನೀವು ಕಾರ್ಯಕ್ರಮ ನೋಡ್ತಿದ್ರೆ ನಾನು ಹೇಳ್ತಿದ್ದೆ. ಸೊ 2 ಥರದ ಇನ್ಫೆಕ್ಷನ್ಸ್ನ ನಾವು ನೋಡ್ಬೋದು ದೇಹದಲ್ಲಿ. ಕತ್ತಿನ ಮೇಲ್ಭಾಗದಲ್ಲಿ ಬರುವಂಥ ಒಂದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಹೋಮಿಯೋಪತಿ ಯಾವುದೇ ಒಂದು ಪದ್ಧತಿಯಲ್ಲಿ ನೀವು ಮಾತ್ರೆಗಳನ್ನ ತೊಗೊಂಡ್ರೆ ಒಂದು ದಾರಿ ಅಂತ ಇರುತ್ತೆ, ಒಂದು ದಾರಿಯ ಮೂಲಕ ಅದು ಗುಣ ಆಗಬೇಕಾಗತ್ತೆ. ಸೊ ನೀವು ಜಸ್ಟ್ ಹೋಮಿಯೋಪತಿಕ್ ಮೆಡಿಕೇಷನ್ಸ್ನ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರಿ, ಆಸ್ತಮಾ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳಿದ್ರಿ. ಸೊ ಲೋವರ್ ಇನ್ಫೆಕ್ಷನ್ಸ್ನ ಒಂದು ರೋಗ ನಿಮಗೆ ಕಡಿಮೆ ಆಗ್ತಾ ಇದೆ. ಸೊ ಅಪ್ಪರ್ ಇನ್ಫೆಕ್ಷನ್ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಸೊ ನಿಮ್ಗೇನು ಮೂಗಲ್ ಸೋರ್ತಾ ಇದೆ, ಅಲರ್ಜಿ ಉಂಟಾಗ್ತಾ ಇದೆ, ಸೊ ಇದೆಲ್ಲ ಬರೋದಕ್ಕೆ ತುಂಬ ವರ್ಷಗಳಿಂದ ಇರುತ್ತೆ. ಸೊ ಇದನ್ನು ನಾವು ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಯಾವಾಗ ಕಡಿಮೆ ಆಗುತ್ತೆ ಆಗ ನಿಮಗೆ ಅಟ್ಯಾಕ್ ಆಗುವಂಥದ್ದು. ಬಿಕಾಸ್ ಮನೇಲಿರೋರಿಗೆಲ್ಲ ಅಲರ್ಜಿ ಉಂಟಾಗೋದಿಲ್ಲ. ಮತ್ತು ಏನೇ ಒಂದು ಅಲರ್ಜಿ ಬಂತು ಅಂದರೆ ಅಲರ್ಜಿಕ್ ಟ್ಯಾಬ್ಲೆಟ್ಗಳನ್ನ ತೊಗೊಳ್ತಾರೆ ಹೊರತು ಅವರ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡೋದಿಲ್ಲ. ಸೊ ಹೋಮಿಯೋಪತಿಕ್ ಮಾತ್ರೆಗಳು ನೈಸರ್ಗಿಕವಾಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ತಾತ್ಕಾಲಿಕವಾದ ಒಂದು ರಿಲೀಫ್ ಸಿಗೋದಿಲ್ಲ. ಸೊ ಯಾಕಂತ ಹೇಳಿದ್ರೆ ಪರ್ಮನೆಂಟ್ ರಿಲೀಫ್ಗೆ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ನಿಮಗೆ ವೀಸಿಂಗ್ ಕಡಿಮೆ ಆಗ್ತಿದೆ, ಸೊ ನೀವೇನು ಮಾತ್ರೆಗಳನ್ನ ತೊಗೋತಾ ಇದ್ದೀರಾ ಅದು ಕರೆಕ್ಟಾಗಿ ನಿಮಗೆ ಒಗ್ಗಿದೆ, ಕರೆಕ್ಟಾಗಿ ಕೆಲಸ ಮಾಡ್ತಿದೆ, ದಯವಿಟ್ಟು ಹೋಮಿಯೋಪತಿಕ್ ಮಾತ್ರೆಗಳನ್ನ ಕಂಟಿನ್ಯೂ ಮಾಡ್ತಾ ಬನ್ನಿ. ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಮಾತ್ರೆಗಳ ಜೊತೆಗೆ ಆದಷ್ಟು ನೀವು ವಾತಾವರಣದಲ್ಲೂ ಕೂಡ ನೀವು ವ್ಯತ್ಯಾಸಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಥಂಡಿಯ ವಾತಾವರಣಕ್ಕೆ ಹೋಗಬಾರ್ದು, ತುಂಬ ಧೂಳಿರೋ ಪದಾರ್ಥಕ್ಕೆ ಅಥವಾ ಧೂಳಿರೋ ಜಾಗಕ್ಕೆ ಹೋಗುವಂಥದ್ದು, ಅಥವಾ ಏನಾದರೂ ಗಾಡೀಲಿ ಹೋಯಿತು ಅಥವಾ ಏನಾದರೂ ಟ್ರಾವೆಲ್ ಮಾಡ್ತು ಅಂದರೆ ಒಂದು ಮಾಸ್ಕ್ಗಳನ್ನ ವೇರ್ ಮಾಡ್ತಾ ಬನ್ನಿ. ಸೊ ಇದನ್ನೆಲ್ಲ ನೀವು ಸ್ವಲ್ಪ ಅಭ್ಯಾಸಗಳನ್ನ ಮಾಡ್ತಾ ಬರಬೇಕಾಗತ್ತೆ. ಸೊ ಇಂಪ್ರೂವ್ಮೆಂಟ್ ಆಯಿತು ಅಂತ ನೀವು ಡೆಸ್ಕ್ಗೆ ಹೋಗೋದು, ಕೋಲ್ಡ್ ವಾತಾವರಣಕ್ಕೆ ಹೋಗೋದು, ಕೋಲ್ಡ್ ಪದಾರ್ಥಗಳನ್ನ ತೊಗೊಳ್ಳೋವಂಥದ್ದು, ಈ ರೀತಿಯ ಒಂದು ಅಭ್ಯಾಸಕ್ಕೆ ಒಳಗಾದರೆ ಸೊ ಪುನಃ ನಿಮಗೆ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಯಾವಾಗ ಮಾತ್ರೆಗಳ ಜೊತೆಗೆ ನಿಮ್ಮ ಪಾತ್ರ ಕೂಡ ಇಂಪಾರ್ಟೆಂಟು, ನೀವು ಯಾವಾಗ ಸಪೋರ್ಟ್ ಮಾಡ್ತಾ ಹೋಗ್ತಾ ಇರ್ತೀರಾ, ಸೊ ಹೋಮಿಯೋಪತಿ ನಿಮಗೆ ಖಂಡಿತ ಹೆಲ್ಪ್ ಮಾಡ್ತಾ ಇದೆ. ಸೊ ಇದನ್ನು ಹೀಗೆ ತೊಗೊಳ್ತಾ ಬನ್ನಿ. ಸೊ ಬುಡದಿಂದ ಕಾಯಿಲೆ ಕೀಳೋದಕ್ಕೆ ಸಹಾಯ ಆಗೋದ್ರಿಂದ ಸೊ ಒಂದು ಸರಿ ಹೋಮಿಯೋಪತಿಯಿಂದ ನಿಮಗೆ ಹೆಲ್ಪ್ ಆಯಿತು, ನಿಮ್ಮ ಕಾಯಿಲೆ ಗುಣ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಯಾವುದೇ ರೀತಿ ಮುಂದೆ ಬರೋ ಪರಿಣಾಮ ಕಂಡೀಷನ್ಸ್ನ ಅವಾಯ್ಡ್ ಮಾಡ್ತಾ ಬರ್ಬೋದು. ಮತ್ತು ಈ ಕಾಯಿಲೆ ಪುನಃ ನಿಮಗೆ ರಿಲ್ಯಾಪ್ಸ್ ಆಗದಿರಗೆ ಮತ್ತೊಮ್ಮೆ ನಿಮಗೆ ಮರುಕಳಿಸ್ದಂಗೆ ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಸೊ ಹೋಮಿಯೋಪತಿಕ್ ಮಾತ್ರೆಗಳನ್ನ ಕಂಟಿನ್ಯೂ ಮಾಡಿ ಪಾಟೀಲ್ ಅವರೇ. ಓಕೆ ಸರ್. ವಾಸಿ ಆಗ್ಬೋದಲ್ವಾ? ಖಂಡಿತ ವಾಸಿ ಆಗುತ್ತೆ. ಎಲ್ಲರ ಆಸೆ ಕೂಡ ವಾಸಿ ಆಗಬೇಕು ಅಂತಾನೆ. ಸೊ ಬಟ್ ನಾನು ಏನೇನು ಹೇಳಿದೆ, ವೈದ್ಯರು ಏನು ಹೇಳ್ತಾರೆ ಚಾಚೂ ತಪ್ಪದೆ ನೀವು ಮಾಡ್ತಾ ಬನ್ನಿ. ಖಂಡಿತ ಹೋಮಿಯೋಪತಿಕ್ ಮಾತ್ರೆಗಳಿಂದ ತುಂಬ ಜನ ಈ ರೀತಿ ಆಸ್ಮಾ ಪೇಷಂಟ್ಸು ಗುಣ ಮಾಡ್ಕೊಂಡಿದ್ದಾರೆ. 10 ವರ್ಷದಿಂದ ಸಫರ್ ಮಾಡಿರೋರು, 15 ವರ್ಷದಿಂದ ಸಫರ್ ಮಾಡಿರೋರು. ಖಂಡಿತ ಯಾವುದೇ ರೀತಿ ಯೋಚನೆ ಬೇಡ, ನಂಬಿಕೆ ಇಟ್ಕೊಳ್ಳಿ, ಬಿಲೀಫ್ ಇಟ್ಕೊಳ್ಳಿ. ಕರೆಕ್ಟಾದ ಒಂದು ಹೋಮಿಯೋಪತಿಕ್ ಮಾತ್ರೆಗಳನ್ನ ತಗೋತಾ ಇದ್ದೀರಾ, ಯಾವುದೇ ರೀತಿ ಯೋಚನೆ ಬೇಡ ಪಾಟೀಲ್ ಅವರು. ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಕಾರಣಗಳು ಅಂತ ಬಂದಾಗ ಅಲರ್ಜಿ ಆಗಿರ್ಬೋದು, ಆಸ್ತಮಾ ಆಗಿರ್ಬೋದು, ಇದಕ್ಕೆ ಕಾರಣಗಳು ಏನಾಗಿರುತ್ತೆ ಡಾಕ್ಟರ್? ಅಲರ್ಜಿ ಅನ್ನೋದು ಇವತ್ತಿನ ದಿನಗಳಲ್ಲಿ ತುಂಬ ಜನ ಬಳಲ್ತಾ ಇದ್ದಾರೆ. ಸೊ ಎಪಿಡಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 30 ಲಕ್ಷ ಜನರು 1 ವರ್ಷಕ್ಕೆ ಈ ಅಲರ್ಜಿ ಮತ್ತು ಆಸ್ತಮಾ ಅನ್ನೋ ಕಂಡೀಷನ್ಸ್ಗೆ ಇವತ್ತಿನ ದಿನಗಳಲ್ಲಿ ತುತ್ತಾಗ್ತಾ ಇದ್ದಾರೆ. ಸೊ ಅದರಲ್ಲೂ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಅಂತ ಹೇಳಿ ಕರಿತೇವೆ. ಈ 5 ವರ್ಷದಿಂದ 15 ವರ್ಷದ ಮಕ್ಕಳು ತುಂಬ ಜನ ಇದಕ್ಕೆ ಈಡಾಗ್ತಾ ಇದ್ದಾರೆ. ಸೊ ಅದಕ್ಕೆ ಮುಖ್ಯವಾದ ಕಾರಣ ಪೇರೆಂಟ್ಸ್ ಅಂತ ಹೇಳ್ಬೋದು, ಮುಖ್ಯವಾದ ಕಾರಣ ನಮ್ಮ ಎನ್ವಿರಾನ್ಮೆಂಟಲ್ ಕಾರಣಗಳಿರ್ಬೋದು. ಯಾಕಂದರೆ ಮಗುಗ ದೇಹಕ್ಕೆ ಏನು ಬೇಕೋ ಅದಕ್ಕೆ ನಾವು ಪದಾರ್ಥಗಳನ್ನ ಕೊಡ್ತಾ ಇಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಎ ಟೇಸ್ಟಿ ಫುಡ್. ನಾಲ್ಗೆಗೆ ಏನು ಬೇಕೋ ಅದನ್ನು ಮಾತ್ರ ಸೇವನೆ ಮಾಡ್ತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ ಮೊನ್ನೆ ಒಂದು ತಾಯಿ ಕರ್ಕೊಂಡು ಬಂದಿದ್ರು ಮಗುಗೆ. ಸೊ ಆ ಮಗು ಒಂದು 7ರಿಂದ 8 ವರ್ಷ ಇರ್ಬೋದು. ಅಲರ್ಜಿ ಇತ್ತು ಆ ಮಗುಗೆ. ಸೊ ಅಲರ್ಜಿ ಯಾತಕ್ಕೆ ಅಂತ ನಾನು ಕೇಸ್ ತೊಗೊಳ್ಬೇಕಾದ್ರೆ ಸರ್ ಹಾಲಿನ ಪದಾರ್ಥದಿಂದ ಮಗುಗೆ ಈ ರೀತಿ ಅಲರ್ಜಿ ಬರುತ್ತೆ. ಸೊ ನಾನು 2 ವರ್ಷದಿಂದ ಮಗುಗೆ ಹಾಲೇ ಕೊಟ್ಟಿಲ್ಲ. ಸೊ ನ್ಯಾಚುರಲ್ ಪದಾರ್ಥಗಳು ಅಂದರೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ಕ್ಯಾಲ್ಶಿಯಂ ಆಗಿರ್ಬೋದು, ಅಥವಾ ಹಾಲು ಭಾಳನೇ ಇಂಪಾರ್ಟೆಂಟು ರೆಸಿಸ್ಟೆನ್ಸ್ ಪವರ್ ಹೆಚ್ಚು ಮಾಡೋದಕ್ಕೆ. ಸೊ ಯಾವುದು ಹೆಚ್ಚು ಮಾಡುತ್ತೆ ಸೊ ಅದನ್ನು ಅವರು ನಿಲ್ಲಿಸ್ಬಿಟ್ಟಿದ್ದಾರೆ ನ್ಯಾಚುರಲ್ ಆಗಿ. ಸೊ ಇದರಿಂದ ಏನಾಗುತ್ತೆ, ನಮ್ಮ ವಾತಾವರಣದಲ್ಲಿ ಇಲ್ಲದೇನು ನಮ್ಮ ದೇಹದಲ್ಲಿ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬೋದು,
ನಾವು ಒಂದು ಪದಾರ್ಥಕ್ಕೆ ಸೂಕ್ಷ್ಮತೆ ಅಂತ ಹೇಳಿ ಕರಿತೇವೆ. ಸೊ ಸೂಕ್ಷ್ಮತೆ ಆಗಬೇಕು ಅಂದರೆ ಪ್ರತಿಯೊಬ್ಬರ ದೇಹದ ಒಂದು ರಕ್ತದ ಕಣಗಳಲ್ಲಿ ನಾವು ಇಯೋಸನೋಫಿಲ್ಸ್ ಅಂತ ಹೇಳಿ ಕರಿತೇವೆ, ಆಂಟಿಬಾಡಿ ಸೆಲ್ಸ್ ಅಂತ ಹೇಳಿ ಕರಿತೇವೆ. ಸೊ ಅದು ಇಯೋಸನೋಫಿಲ್ಸ್ ಆಗಿರ್ಬೋದು, ನ್ಯೂಟ್ರೋಫಿಲ್ಸ್ ಆಗಿರ್ಬೋದು, ಅಥವಾ WBC ಅಂತ ಹೇಳಿ ಕರಿತೇವೆ, ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್. ಸೊ ಈ ಥರದ ಕಣಗಳು ಏನು ಮಾಡುತ್ತೆ, ಸೊ ನಮ್ಮ ದೇಹದಲ್ಲಿ ನಾನಾ ಥರದ ಒಂದು ವಾತಾವರಣ ಚೇಂಜಸ್ ಆದಾಗ ಆ ಅಲರ್ಜನ್ಸ್ ನಮಗೆ ದೇಹದ ಒಳಗಡೆ ಹೋದ್ರೂ ಸಹ ಅದು ಅಫೆಕ್ಟ್ ಆಗದಿರಂಗೆ ಅದರ ಫಂಕ್ಷನ್ ಇರುತ್ತೆ, ಅದು ಕೆಲಸ ಮಾಡ್ತಾ ಇರುತ್ತೆ. ಸೊ ಯಾವಾಗ ನಾವು ಪದಾರ್ಥಗಳಲ್ಲಿ ನಾವು ವ್ಯತ್ಯಾಸಗಳು ಮಾಡ್ಕೊಳ್ಳುವಂಥದ್ದಾಗಲಿ, ಮಾನಸಿಕ ಒತ್ತಡ ಕೂಡ ಈ ಅಲರ್ಜಿ ಮತ್ತು ಆಸ್ತಮಾಗೆ ಕಾರಣ ಆಗ್ತಾ ಇದೆ. ಸೊ ಅದರಿಂದ ಏನಾಗುತ್ತೆ, ಈ ಫಂಕ್ಷನ್ ಆಫ್ ಆ್ಯಂಟಿಬಾಡಿ ಸೆಲ್ಸ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸಾಮಾನ್ಯವಾಗಿ ಅದರ ಕೆಲಸ ಅದು ಕಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ನಮ್ಮ ದೇಹದ ರಕ್ತದ ಕಣಗಳಲ್ಲಿ ಯಾವಾಗ ಈ ಆ್ಯಂಟಿಬಾಡಿ ಸೆಲ್ಸ್ ಕಡಿಮೆ ಆಗುತ್ತೆ, ಅದರ ಕೆಲಸ ಕಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮನುಷ್ಯ ತುಂಬಾ ಸೂಕ್ಷ್ಮ ಆಗ್ತಾನೆ. ಸೊ ಸೂಕ್ಷ್ಮತೆ ಆದಾಗಲೇ ಅವನಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಸೊ ದೇಹದಲ್ಲಿ ಏನೇ ಒಂದು ಒಳಗಡೆ ಸಮಸ್ಯೆ ಉಂಟಾಯಿತು ಅಂದರೆ ನಮ್ಮ ದೇಹ ಯಾವ ರೀತಿ ರಚನೆ ಆಗಿರುತ್ತೆ ಅಂತ ಹೇಳಿದ್ರೆ ಅದು ಲಕ್ಷಣದ ಮೂಲಕ ತೋರಿಸುತ್ತೆ. ಎಷ್ಟೋ ಜನ ಸ್ನೀಸಿಂಗ್ ಅನ್ನೋದು ಅಕ್ಷಿ ಅಂತ ಹೇಳ್ತಾರೆ, ಅಥವಾ ಮೂಗಲ್ ಸೋರೋದು ಅಂತ ಹೇಳ್ತಾರೆ, ರನ್ನಿಂಗ್ ನೋಸ್ ಅಂತ ಹೇಳ್ತೀವಿ, ಇದೊಂದು ಕಾಯಿಲೆ ಅಂತ ತಿಳ್ಕೊಳ್ತಾರೆ. ಇದೊಂದು ನ್ಯಾಚುರಲ್ ಎಕ್ಸ್ಪ್ರೆಷನ್ ಆಫ್ ದ ಡಿಸೀಸ್ ಅಂತ ಹೇಳಿ ಕರಿತೇವೆ. ಸೊ ನಮ್ಮ ದೇಹದಲ್ಲಿ ಅಲರ್ಜಿ ಉಂಟಾಗ್ತದೆ ಅನ್ನೋದು ಅದು ಲಕ್ಷಣದ ಮೂಲಕ ತೋರಿಸುತ್ತೆ. ಸೊ ಈ ರೀತಿಯ ಸಮಸ್ಯೆಗಳು ಉಂಟಾದರೆ ಮಾತ್ರ ಅವರು ವೈದ್ಯರ ಹತ್ರ ಹೋಗ್ತಾರೆ ಅಥವಾ ಚಿಕಿತ್ಸೆನ ಪಡ್ಕೊಳ್ತಾರೆ. ಯಾಕಂದ್ರೆ ನಮಗೆ ಹೊರಗಡೆ ಏನೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದ ಒಳಗಡೆ ಏನು ಸಮಸ್ಯೆ ಉಂಟಾಗ್ತಿದೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಈ ಅಲರ್ಜಿ ಅನ್ನೋದು ನಮ್ಮ ದೇಹದಲ್ಲಿ 2 ಥರದ ಅಂಗಾಂಗಗಳ ಮೇಲೆ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಮೊದಲನೇದು ಚರ್ಮದ ಮೇಲೆ ಎಫೆಕ್ಟ್ ಆಗುತ್ತೆ ಅಲರ್ಜಿ ಅನ್ನೋದು. ಎರಡನೇದಾಗಿ ರೆಸ್ಪಿರೇಟರಿ ಆರ್ಗನ್ಸ್, ಶ್ವಾಸಕೋಶದ ಅಂಗಾಂಗಗಳ ಮೇಲೆ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಎಷ್ಟೋ ಜನರು ನಾವು ನೋಡ್ಬೋದು, ಸರ್ ಸ್ಕಿನ್ ಮೇಲೆ ಏನೋ, ಚರ್ಮದ ಮೇಲೆ ಏನೋ ಒಂಥರ ಎಲಿವೇಟೆಡ್ ಸ್ಕಿನ್ ಬಂದಿದೆ ಡಾಕ್ಟರ್, ಅಥವಾ ಗಂಧೆ ಥರ ಬಂದಿದೆ, ದಂಧೆ ಥರ ರ್ಯಾಷಸ್ ಬರ್ತದೆ. ಫಾರ್ ಎಕ್ಸಾಂಪಲ್ ಈ ಪಾರ್ಥೆನಿಯಂ ಗಿಡದ ಹತ್ರ ಹೋದರೆ ಏನೋ ಒಂಥರ ಕೆರೆತ ಉಂಟಾಗ್ತಾ ಹೋಗ್ತಾ ಇರುತ್ತೆ. ಸೊ ಅಥವಾ ಏನೇ ಒಂದು ಬದನೆಕಾಯಿನ ತೊಗೊಂಡ್ರೆ ಸ್ಕಿನ್ ಮೇಲೆ ಅಲರ್ಜಿ ಉಂಟಾಗುತ್ತೆ. ಅಥವಾ ನಾರ್ಮಲ್ ಆಗಿ ಮನೇಲಿ ಇರೋವಂಥ ಒಂದು ಪರ್ಫ್ಯೂಮ್ಸ್ನ ಯೂಸ್ ಮಾಡೋದ್ರೆ ಏನೋ ಒಂದು ಚರ್ಮದ ಮೇಲೆ ಒಂದು ದಂಧೆ ಥರ ಬರುತ್ತೆ. ಸೊ ಇದನ್ನು ನಾವು ಮೆಡಿಕಲಿ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳಿ ಕರಿತೇವೆ. ಸೊ ಅದನ್ನು ನಾವು ಹೈವ್ಸ್ ಅಂತ ಹೇಳಿ ಕೂಡ ಕರಿಬೋದಾಗುತ್ತೆ ಮೆಡಿಕಲಿ ಸಿನೋನಿಮ್ ಆಗಿ. ಸೊ ಈ ಅಲರ್ಜಿನ ನಾವು ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ನಾವು ಟರ್ನ್ ಮಾಡ್ಬೋದಾಗತ್ತೆ. ಸೊ ಒಂದು ಮನುಷ್ಯನಿಗೆ ಅಲರ್ಜಿಕ್ ಅರ್ಟಿಕೇರಿಯಾ ಬರ್ತಿದೆ ಅಂತ ಹೇಳಿದ್ರೆ ನಾನಾ ಥರದ ಒಂದು ಆಹಾರ ಪದಾರ್ಥಕ್ಕೆ ಅವನು ಸೆನ್ಸಿಟಿವ್ ಇದ್ದಾನೆ ಅಂತ ಅರ್ಥ. ಸೊ ಯಾವಾಗ ಅದು ಸ್ಕಿನ್ ಎಲಿವೇಟ್ ಆಗ್ತಾ ಹೋಗ್ತಾ ಇರುತ್ತೆ, ರೆಡ್ ರ್ಯಾಷಸ್ ಬರ್ತಾ ಹೋಗ್ತಾ ಇರುತ್ತೆ. ಸೊ ನಮ್ಮ ದೇಹದಲ್ಲಿ ಇರುವಂಥ ಒಂದು IgE ಆ್ಯಂಟಿಬಾಡೀಸ್ ಏನು ಮಾಡುತ್ತೆ, ಸೊ ಅದನ್ನು ಸಪೋರ್ಟ್ ಮಾಡೋದಕ್ಕೆ ಹಿಸ್ಟಮಿನ್ ಅನ್ನೋದು ಒಂದು ಕೆಮಿಕಲ್ನ ರಿಲೀಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಹಿಸ್ಟಮಿನ್ ಅನ್ನೋದು ರಿಲೀಸ್ ಆಯಿತು ಅಂದರೆ ನಮ್ಮ ಶ್ವಾಸಕೋಶದ ಮಸಲ್ಸ್ ಆಗಿರ್ಬೋದು ಟೈಟ್ ಆಗ್ತಾ ಬರ್ತಾ ಇರುತ್ತೆ. ಯಾಕಂದರೆ ಆ ದೇಹದ ಒಂದು ಅಲರ್ಜಿ ಒಳಗಡೆ ಹೋಗದಿರಂಗೆ ಅದು ನ್ಯಾಚುರಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಈ ಹಿಸ್ಟಮಿನ್ನ ಕಡಿಮೆ ಮಾಡೋದಕ್ಕೆ ಆ್ಯಂಟಿ ಹಿಸ್ಟಮಿನ್ ಟ್ಯಾಬ್ಲೆಟ್ಗಳನ್ನ ತೊಗೊಳ್ತಾ ಹೋಗ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ನಾವು ನೋಡಿರ್ಬೋದು, ಜೋಬಲ್ಲಿ ನಮ್ಮಲ್ಲಿ ಏನೂ ಇಲ್ಲದೆ ಇದ್ರೂ ಪರವಾಗಿಲ್ಲ, ನನಗೊಂದು ಅಲರ್ಜಿ ಟ್ಯಾಬ್ಲೆಟ್ ಇರಬೇಕಾಗತ್ತೆ ಡಾಕ್ಟರ್. ಬಿಕಾಸ್ ಯಾವಾಗ ಅಲರ್ಜಿ ಉಂಟಾಗುತ್ತೆ, ಯಾವ ಪದಾರ್ಥದಿಂದ ಅಲರ್ಜಿ ಉಂಟಾಗುತ್ತೆ ನಮಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅವರು ಮಾತ್ರೆಗಳಿಗೆ ಅಡಿಕ್ಟ್ ಆಗ್ತಾ ಹೋಗ್ತಾ ಇರ್ತಾರೆ. ತುಂಬ ಜನ ಕ್ಲಾಸಿಕ್ ಸಿಮ್ಟಮ್ಸ್ ಹೇಳ್ತಾರೆ ನಮ್ಮಲ್ಲಿ, ಸರ್ ನನಗೆ ಟ್ಯಾಬ್ಲೆಟ್ ತೊಗೊಂಡ್ರೇ ನನಗೆ ಕೆರೆತ ಕಡಿಮೆ ಆಗೋದು, ಸೊ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ನನಗೆ ಕೆರೆತ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ನನ್ನ ಅಲರ್ಜಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಕಿವಿ ಇಚ್ಚಿಂಗ್ ಆಗುತ್ತೆ, ಕೈ ಇಚ್ಚಿಂಗ್ ಆಗುತ್ತೆ, ಕಾಲಲ್ಲಿ ಇಚ್ಚಿಂಗ್ ಆಗುತ್ತೆ, ಬೆನ್ನಲ್ಲಿ ಇಚ್ಚಿಂಗ್ ಆಗುತ್ತೆ. ಸೊ ಚರ್ಮದ ಒಂದು ಸಮಸ್ಯೆಗೆ ಒಳಗಾದಾಗ ಈ ರೀತಿಯ ಒಂದು ಲಕ್ಷಣಗಳು ಉಂಟಾಗುತ್ತೆ. ಸೊ ಈ ಅಲರ್ಜಿಕ್ ಅರ್ಟಿಕೇರಿಯಾ ಅನ್ನೋದು ಭಾಳನೇ ಒಂದು ಕ್ರಾನಿಕ್ ಕಂಡೀಷನ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಜನ ಹೋಮಿಯೋಪತಿಕ್ ಮಾತ್ರೆಗಳನ್ನ ತೊಗೊಂಡು ಅವರ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡಿ ಅವರ ಆ್ಯಂಟಿಬಾಡೀಸ್ ಫಂಕ್ಷನ್ ಚೆನ್ನಾಗಾಗಿ ಈ ಅಲರ್ಜಿನ ಕಡಿಮೆ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ ಅಂತ ಈ ಮೂಲಕ ಹೇಳ್ಬೋದಾಗುತ್ತೆ. ಇನ್ನು ನಮ್ಮ ಹೋಮಿಯೋಪತಿ ಶಾಖೆ ಬೆಂಗಳೂರಿನಲ್ಲಿ 2 ಇದೆ. ಸೊ ಮಲ್ಲೇಶ್ವರಂ, ಇದಲ್ಲದೆ ಜಯನಗರ್, ಇದನ್ನು ಹೊರತುಪಡಿಸಾಗಿ ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ, ಇದಲ್ಲದೆ ಗುಲ್ಬರ್ಗದಲ್ಲಿ ಕೂಡ ಇದೆ, ಹಾಸನದಲ್ಲಿ ಇದೆ. ಸೊ ಹೀಗೆ ಹಲವಾರು ಕಡೆ ನಮ್ಮ ಶಾಖೆಗಳಿರೋದ್ರಿಂದ ತಮಗೆ ಹತ್ತಿರವಾದಂಥ ಶಾಖೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ, ಪ್ರಶ್ನೆ ಕೇಳಿ ಸರ್, ಡಾಕ್ಟರ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಏನಕ್ಕೆ ಕಾಲ್ ಮಾಡಿದ್ರಿ? ಸರ್ ನನ್ನ ಹೆಸರು ರಾಜೇಶ್ ಅಂತ. ಹೇಳಿ ರಾಜೇಶ್ ಅವರು, ಏನು ಸಮಸ್ಯೆ? ಸರ್ 4 ವರ್ಷದಿಂದ ನನಗೆ ತಲೆ ಭಾರ ಮತ್ತು ಸೈನಸ್ ಇದೆ ಸರ್. ನನಗೆ ಮತ್ತು 2 ಸರಿ ಆಪ್ರೇಷನ್ ಆಗಿದೆ. ಓಕೆ. ಮತ್ತು ರಿಪೀಟ್ ಆಗ್ತಾ ಇದೆ ಪದೇ ಪದೇ. ಕಣ್ಣಲ್ಲಿ ನೀರು ಬರೋದು, ಉರಿ ಆಗೋದು, ಮತ್ತು ಸ್ಮೆಲ್ ಕರೆಕ್ಟಾಗಿ ಗೊತ್ತಾಗಲ್ಲ ಸರ್ ನನಗೆ.
ಓಕೆ. ಸೊ ಈಗ ಶಸ್ತ್ರಚಿಕಿತ್ಸೆ ನಂತರ ಕೂಡ ಇದೇ ರೀತಿಯ ಲಕ್ಷಣಗಳಿದೆಯಾ ಅಥವಾ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿದೆಯಾ? ಇಲ್ಲ ಸರ್, ರಿಪೀಟ್ ಆಗ್ತಾ ಇದೆ ಸರ್. ಯಾಕಂದರೆ ನಾವೆಲ್ಲ ಫಿಶಿಂಗ್ ಅಲ್ವಾ ಸರ್, ಮುರುಡೇಶ್ವರ ನಮ್ಮೂರು, ನಮ್ಮ ಕೆಲಸನೇ ಯಾವಾಗಲೂ ಸಮುದ್ರಲ್ಲಿರೋದು. ಓಕೆ, ಅಲ್ಲಿ ಹೋದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತು ಅಲ್ಲಿ ಥಂಡಿ ವಾತಾವರಣ, ಕೋಲ್ಡ್ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ಫುಲ್ ಮೂಗೆಲ್ಲ ಬ್ಲಾಕ್ ಆಗುತ್ತೆ ಸರ್. ಓಕೆ. ಸೊ ಏನಾದರೂ ಎಕ್ಸಾಮಿನೇಷನ್ ಮಾಡಿಸಿದ್ರಾ? ಚೆಸ್ಟ್ ಎಕ್ಸ್ರೇ ಆಗಿರ್ಬೋದು ಅಥವಾ PNS ಎಕ್ಸ್ರೇ ಅಂತ ಹೇಳ್ತೀವಿ, ತಲೆಬುಡೆ ಎಕ್ಸ್ರೇ ಆಗಿರ್ಬೋದು, ಈ ಥರದ್ದು ಏನಾದರೂ ಮಾಡಿದ್ದೀರಾ? ಸರ್ ಮಾಡಿದ್ರಿ ಸರ್, ಅವಾಗ 1 ಇಯರ್ ಬ್ಯಾಕ್ ಮಾಡಿಸಿದ್ರಿ ಸರ್. ಓಕೆ. ಸೊ ಲಂಗ್ಸ್ ಈ ಸಿಂಪ್ಟಮ್ಸ್ ಏನೂ ಇಲ್ಲ, ಕೆಮ್ಮಾಗಲಿ ಕಫ ಆಗಲಿ ದಮ್ಮಾಗಲಿ ಆ ಥರದ್ದೇನು ಲಕ್ಷಣಗಳಿಲ್ಲ? ಇಲ್ಲ ಸರ್, ಇಲ್ಲ ಸರ್. ಓಕೆ. ಸೊ ಪ್ಯೂರ್ಲಿ ಇಟ್ ಈಸ್ ಎ ಸೈನಸೈಟಿಸ್ ಲಕ್ಷಣಗಳು. ಸೊ ನಿಮಗೆ ಡಾಕ್ಟರ್ ಯಾರು ಸೈನಸ್ಸಿಂದ ಬಳಲ್ತಾ ಇದ್ದೀರಾ ಅಂತ ಹೇಳಿದರೆ, ಸೊ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಸೈನಸ್ ಅನ್ನೋದು ನಮ್ಮ ತಲೆಬುಡೆಯಲ್ಲಿರುವಂಥ ರಂಧ್ರಗಳು. ಸೊ ಈ ರಂಧ್ರ ಏನಕ್ಕಿರುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ತಲೆಬುಡೆಯಲ್ಲಿ ಏನೇ ಒಂದು ಇನ್ಫೆಕ್ಷನ್ ಆಯಿತು, ಏನೇ ಒಂದು ಕಫ ಆಯಿತು ಅಂದರೆ ಅದು ಹೊರಗಡೆ ಹಾಕೋದಕ್ಕೆ ಸಹಾಯ ಆಗ್ತಾ ಇರುತ್ತೆ. ಸೊ ನಿಮ್ಮ ಸೈನಸ್ ಯಾವಾಗ ಬ್ಲಾಕ್ ಆಗ್ತಾ ಇರುತ್ತೆ, ಸೊ ನೀವು ಹೇಳ್ದಂಗೆ ಕಣ್ಣಲ್ಲಿ ನೀರು ಬರುವಂಥದ್ದು, ಇಚ್ಚಿಂಗ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಸೊ ಈ ರೀತಿಯ ಲಕ್ಷಣಗಳು ಸೈನಸಲ್ಲಿ ನೋಡ್ತೇವೆ. ಪ್ರಾಬಬ್ಲಿ ಹೆಚ್ಚಾಗಿ ನಾವು ಫ್ರಂಟಲ್ ಸೈನಸ್ ಅಂದರೆ ತಲೆಬುಡೆಯ ಮೇಲ್ಗಡೆ ಏನಿರುತ್ತೆ, ಸೊ ಈ ಇನ್ಫೆಕ್ಷನಿಂದ ಬಳಲ್ತಾ ಇರೋ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಹೋಮಿಯೋಪತಿಕ್ ಮಾತ್ರೆಗಳು ಖಂಡಿತ ನೀವು ಸೇವನೆ ಮಾಡ್ಬೋದಾಗತ್ತೆ. ಸೊ ಒಂದ್ಸರಿ ಎಕ್ಸ್ರೇನ ರೀಸೆಂಟಾಗಿ ಮಾಡಿಸ್ಕೊಂಡು ಬನ್ನಿ, ಬಿಕಾಸ್ ಎಕ್ಸ್ರೇಲಿ ಗೊತ್ತಾಗುತ್ತೆ ಆ ಶ್ಯಾಡೋಸ್, ವೈಟ್ ಶ್ಯಾಡೋಸ್, ಬ್ಲಾಕ್ ಶ್ಯಾಡೋಸ್ನ ನಾವು ನೋಡ್ಬೋದಾಗತ್ತೆ. ಬಿಕಾಸ್ ಫ್ರಂಟಲ್ ಸೈನಸ್ ಒಂದೇ ನಿಮ್ಗೆ ಅಫೆಕ್ಟ್ ಆಗಿದೆಯಾ ಅಥವಾ ಮ್ಯಾಕ್ಸಿಲರಿ ಸೈನಸ್ ಕೂಡ ಅಫೆಕ್ಟ್ ಆಗಿದೆಯಾ ಅನ್ನೋದು. ಸೊ ಹೋಮಿಯೋಪತಿಕ್ ಮಾತ್ರೆಗಳು ನೀವು ಖಂಡಿತ ಸೇವನೆ ಮಾಡ್ಬೋದು. ಸೊ ಒಂದು ಅಡ್ವೈಸ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ, ಆದಷ್ಟು ಒಂದು ಡೈಲಿ 2-3 ಬಾರಿ ಬಿಸಿನೀರಲ್ಲಿ ನೀವು ಮುಖ ತೊಳ್ಕೊಳ್ತಾ ಬರಬೇಕಾಗತ್ತೆ. ಬಿಕಾಸ್ ನಿಮ್ಮ ತಲೆಬುಡಲ್ಲಿ ಏನು ಕಫ ತುಂಬಿಕೊಳ್ತಾ ಇದೆ ಅದು ಹೊರಗಡೆ ಹಾಕೋದಕ್ಕೆ ಸಾಧ್ಯತೆ ಹೆಚ್ಚು ಮಾಡಬೇಕು. ಬಿಕಾಸ್ ನಿಮಗೆ ಸ್ಮೆಲ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀವಿ. ಸೊ ಇದೆಲ್ಲ ಈ ಸೈನಸೈಟಿಸ್ನ ಒಂದು ಲಕ್ಷಣಗಳು. ಅದೆಲ್ಲ ಕಡಿಮೆ ಆಗಬೇಕಂದ್ರೆ ಆ ಸೈನಸ್ ಬ್ಲಾಕ್ ಆಗಿರೋದು ಓಪನ್ ಆಗಬೇಕು. ಸೊ ಅದಕ್ಕೆ ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸಿದ್ದೀರಾ, ತದನಂತರ ಕೂಡ ನಿಮಗೆ ಲಕ್ಷಣಗಳು ಸ್ಟಾರ್ಟ್ ಆಗ್ತಿದೆ. ಸೊ ಆಪ್ರೇಷನ್ ನಂತರ ಕೂಡ ನಿಮಗೆ ಈ ಲಕ್ಷಣಗಳು ಬರ್ತಿದೆ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ರೋಗನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ, ಸೈನಸೈಟಿಸಿಂದ ನೀವು ಬಳಲ್ತಾ ಇದ್ದೀರಾ, ಆದಷ್ಟು ಇದರಿಂದ ತಲೆನೋವು ಬರುವಂಥದ್ದು. ಸೊ ಇದೆಲ್ಲ ಕಂಡೀಷನ್ ಹೆಚ್ಚಾಗುತ್ತೆ. ಸೊ ಬಗ್ಗಿದ್ರೆ ಜಾಸ್ತಿ ಆಗುತ್ತೆ ಡಾಕ್ಟರ್, ಬೆಳಗ್ಗೆ ಹೊತ್ತು ಜಾಸ್ತಿ ಆಗುತ್ತೆ, ಈ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ನಾವು ವಾತಾವರಣ ಚೇಂಜಸ್ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ರೋಗನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ತಾ ಬನ್ನಿ. ಸೊ ಆದಷ್ಟು ವಾರ್ಮ್ತ್ ಇರ್ತಾ ಬನ್ನಿ, ಬಿಸಿನೀರಲ್ಲಿ ಮುಖ ತೊಳ್ಕೊಳ್ತಾ ಬನ್ನಿ. ಇದನ್ನು ನೀವು ಮಾಡ್ತಾ ಬಂತು ಅಂದರೆ ಸೊ ಜೊತೆಗೆ ನೀವು ನಮ್ಮ ಹೋಮಿಯೋಪತಿಯ ಒಂದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ನ ನೀವು ತೊಗೊಳ್ಬೋದಾಗತ್ತೆ. ಸೊ ಅದರಿಂದ ನಿಮಗೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಖಂಡಿತ ಹೆಲ್ಪ್ ಮಾಡ್ಬೋದು. ನಿಮಗಿಂತ ಸಮಸ್ಯೆ ಹೆಚ್ಚಿರೋರು ನಮ್ಮಲ್ಲಿ ಚಿಕಿತ್ಸೆ ಪಡ್ಕೊಂಡು ಒಳ್ಳೆ ರಿಸಲ್ಟ್ಸ್ನ ಪಡ್ಕೊಂಡಿದ್ದಾರೆ ಸರ್. ಓಕೆ, ಏನು ಡಯಟ್ ಫಾಲೋ ಮಾಡಬೇಕಾ ಸರ್ ಊಟದ್ದು? ಖಂಡಿತ ಡಯಟ್ ಅನ್ನೋದು ನಿಮ್ಗೆ ಯಾವುದೇ ರೀತಿ ಈ ಸೈನಸ್ಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಬಟ್ ಏನೇ ನೀವು ಸೇವನೆ ಮಾಡಿದ್ರೂ ಬಿಸಿ ಸೇವನೆ ಮಾಡಬೇಕಾಗತ್ತೆ. ಸೊ ಬಿಸಿ ಸೂಪ್ಗಳನ್ನ ತೊಗೊಳ್ಳುವಂಥದ್ದು, ಬಿಸಿ ಟೀಗಳನ್ನ ತೊಗೊಳ್ಳುವಂಥದ್ದು. ಸೊ ಇದು ಆದಷ್ಟು ತೊಗೊಳ್ತಾ ಬಂತು ಅಂದರೆ ನಿಮಗೆ ಆ ಕಫ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಥಂಡಿಯ ಒಂದು ಪದಾರ್ಥಗಳನ್ನ ಆದಷ್ಟು ತೊಗೊಳ್ಳೋದು ಅವಾಯ್ಡ್ ಮಾಡಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ನಮ್ಮ ಹೋಮಿಯೋಪತಿ ಶಾಖೆ ಬೆಂಗಳೂರಿನಲ್ಲಿ 2 ಇದೆ. ಸೊ ಮಲ್ಲೇಶ್ವರಂ, ಇದಲ್ಲದೆ ಜಯನಗರ್, ಇದನ್ನು ಹೊರತುಪಡಿಸಾಗಿ ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ, ಇದಲ್ಲದೆ ಗುಲ್ಬರ್ಗದಲ್ಲಿ ಕೂಡ ಇದೆ, ಹಾಸನದಲ್ಲಿ ಇದೆ. ಸೊ ಹೀಗೆ ಹಲವಾರು ಕಡೆ ನಮ್ಮ ಶಾಖೆಗಳಿರೋದ್ರಿಂದ ತಮಗೆ ಹತ್ತಿರವಾದಂಥ ಶಾಖೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ TV ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಎಸ್, ಮ್ಯಾನೇಜ್ಮೆಂಟ್ ಯಾವ ರೀತಿ ಇರುತ್ತೆ ನಾವು ನೋಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಇನ್ಹೇಲರ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಇನ್ಹೇಲರ್ಸ್ ಎಲ್ಲ ದೇ ಆರ್ ಜಸ್ಟ್ ಟೆಂಪ್ರವರಿ ಅಂತ ಕೇಳ್ಪಡ್ತಾ ಇರ್ತೀವಿ. ಸೊ ಎಲ್ಲೋ ಒಂದು ಕಡೆ ಸಣ್ಣ ವಯಸ್ಸಿನಲ್ಲಿರುವಂತಹ ಆಸ್ತಮಾ ಸಮಸ್ಯೆ ದೊಡ್ಡವರಾಗ್ತಿದ್ದಂಗೆ ಕಡಿಮೆ ಆಗುತ್ತೆ, ಇದ್ದಕ್ಕಿದ್ದ ಹಾಗೆ ಆ ವಯಸ್ಸಿನಲ್ಲಿ ಕೂಡ ಶುರು ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ವಾಟ್ ಆರ್ ದ ಎಕ್ಸಾಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಡಿಕೇಶನ್ ಫಾರ್ ದಿಸ್ ಆಸ್ತಮಾ ಅಲರ್ಜಿ ಡಾಕ್ಟರ್? ಹೋಮಿಯೋಪತಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಭಾಳನೇ ಒಂದು ಪ್ರಚಲಿತವಾದ ಒಂದು ವೈದ್ಯ ಪದ್ಧತಿ ಅಂತಲೇ ಹೇಳ್ಬೋದಾಗತ್ತೆ. ನೌವೇಡೇಸ್ ಪೀಪಲ್ ಆರ್ ಗೆಟ್ಟಿಂಗ್ ಮೋರ್ ಅವೇರ್ನೆಸ್ ಆ್ಯಂಡ್ ಟ್ರಸ್ಟ್ ಅಬೌಟ್ ಹೋಮಿಯೋಪತಿ. ಯಾಕಂದರೆ ಜನಗಳಿಗೆ ಈಗ ತಿಳಿದು ಬರ್ತಾ ಇದೆ, ಸೊ ನನ್ನ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಮಾಡಿಕೊಳ್ಬೇಕು ಅನ್ನೋದು. ಸೊ ತಾತ್ಕಾಲಿಕವಾದ ಒಂದು ಚಿಕಿತ್ಸೆ, ನಾನಾ ಥರದ ಚಿಕಿತ್ಸೆ ಪದ್ಧತಿಗಳಿದ್ದಾವೆ. ಬಟ್ ಹೋಮಿಯೋಪತಿ ಅನ್ನೋದು ಈ ಬುಡದಿಂದ ಕಾಯಿಲೆ ಕೀಳುವಂಥದ್ದು ಒಂದು ವೈದ್ಯ ಪದ್ಧತಿ. ಅಂದರೆ ನಾವು ಇಂಡಿವಿಜುವಲಿಟಿ ಅಂತ ಹೇಳಿ ಕರಿತೇವೆ. ಸೊ ಅಲರ್ಜಿ ಒಂದು 100 ಜನನ ತೊಗೊಂಡ್ರೆ ಪ್ರತಿಯೊಬ್ಬರ ಅಲರ್ಜಿಯ ಲಕ್ಷಣಗಳು ಒಂದೇ ಇರುತ್ತೆ. ನೆಗಡಿ ಇರ್ಬೋದು, ಕೆಮ್ಮು ಇರ್ಬೋದು, ಸ್ಕಿನ್ ಅಲರ್ಜಿ ಇರ್ಬೋದು. ಸೊ ಕಾರಣಗಳು ಕೂಡ ಒಂದೇ ಇರ್ಬೋದು, ಬಟ್ ಆ ವ್ಯಕ್ತಿಗೆ ಆ ಇಂಪ್ಯಾಕ್ಟ್ ಅನ್ನೋದು ಡಿಫ್ರೆಂಟ್ ಇರುತ್ತೆ. ಸೊ ಎಷ್ಟೋ ಜನ ಅಲರ್ಜಿ ಆಸ್ತಮಾದಿಂದ ಬಳಲ್ತಾ ಇದ್ದಾರೆ. ಸೊ ಆರಾಮಾಗಿ ಅವ್ರು ಯಾವುದೇ ರೀತಿ ಸಮಸ್ಯೆ ಯಾವಾಗಾದರೂ ಒಂದು ಸರಿ ಸಮಸ್ಯೆಗಳು ಒಳಗಾಗ್ತಾ ಇದ್ದಾರೆ. ಎಷ್ಟೋ ಜನ ಟ್ಯಾಬ್ಲೆಟ್ಸ್ ಇಲ್ದಿರ, ಇನ್ಹೇಲರ್ಸ್ ಇಲ್ದಿರ ಈ ಪಂಪ್ಗಳನ್ನ ತೊಗೊಳ್ತಾರೆ, ಇನ್ಹೇಲರ್ಸ್ಗಳನ್ನ ತೊಗೊಳ್ತಾರೆ. ಅದು ತೊಗೊಳ್ದೇ ಇರೋದಕ್ಕೆ ಆಗೋದಿಲ್ಲ. ಸೊ ಈ ಇಂಪ್ಯಾಕ್ಟ್ ಅನ್ನೋದು ಹೆಚ್ಚಿರುತ್ತೆ. ಸೊ ಒಂದು ವ್ಯಕ್ತಿಗೆ ಯಾವ ರೀತಿ ಇನ್ನೊಂದು ವ್ಯಕ್ತಿ ವಿಭಿನ್ನ ಇದ್ದಾನೆ ಅಂತ ತಿಳ್ಕೊಳ್ಳುವಂಥದ್ದು ನಮ್ಮ ಹೋಮಿಯೋಪತಿಯ ಒಂದು ವ್ಯಕ್ತಿತ್ವಕ್ಕೆ ಒಂದು ನೋಡುವಂಥ ಒಂದು ಲಕ್ಷಣಗಳು.
ಸೊ ಈ ಹೋಮಿಯೋಪತಿ ಅನ್ನೋದು ಯಾವುದೇ ರೀತಿ ಈ ಸ್ಟೆರಾಯ್ಡ್ ಫ್ರೀ ಟ್ಯಾಬ್ಲೆಟ್ಸ್ಗಳಿರುತ್ತೆ, ಸೊ ಯಾವುದೇ ರೀತಿ ಕೆಮಿಕಲ್ಸ್ ಫ್ರೀ ಟ್ಯಾಬ್ಲೆಟ್ಸ್ಗಳಿರುತ್ತೆ. ಅವರ ರೂಟ್ ಕಾಸ್, ರೋಗದ ಹಿಂದಿನ ಕಾರಣಗಳನ್ನ ನಾವು ತಿಳ್ಕೊಂಡು ಆ ರೋಗಿಗೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ. ಯಾವುದೇ ರೀತಿ ನಾವು ಅಲರ್ಜಿನಿ ಅಂತ ಹೇಳಿ ಈ ಮಾತನ್ನು ಕೊಡುವಂತ ಮಾಡೋದಿಲ್ಲ. ಆಸ್ಮಾ ಅನ್ನೋದು ಒಂದು ರೋಗದ ಹೆಸರನ್ನ ಕೇಳಿ ನಾವು ಈ ಮಾತ್ರೆಗಳನ್ನ ತೊಗೊಳ್ಳೋಂಗಿಲ್ಲ. ಸೊ ಆ ವ್ಯಕ್ತಿಗೆ ಯಾವ ರೀತಿ ಆ ಸಮಸ್ಯೆ ಕೊಡ್ತಿದೆ, ಯಾಕೆ ಆ ವ್ಯಕ್ತಿಲೇ ಬಂತು, ಅದಕ್ಕೆ ಆನುವಂಶಿಕತೆ ಕಾರಣನ, ಅವನ ಜೀವನ ಶೈಲಿ ಕಾರಣ, ವಾತಾವರಣ ಕಾರಣ, ಇದೆಲ್ಲ ನಾವು ತಿಳ್ಕೊಂಡು ಅವನ ಮ್ಯಾನೇಜ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಹ್ಯಾಬಿಟ್ಸನ್ನು ನಾವು ಅದನ್ನು ನಿಲ್ಸಕ್ಕೆ ಹೇಳ್ತೀವಿ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ನಾನಾ ಥರದ ಪದಾರ್ಥಗಳು ನಮ್ಮ ಮನೆಯಲ್ಲೇ ಸಿಗುವಂಥದ್ದಿದೆ. ಅರ್ಶಿನ ಇದೆ, ಸೊ ಹನಿ ಇದೆ, ಸೊ ಇದೆಲ್ಲ ಹೆಚ್ಚು ತಗೊಳ್ಳುವಂಥದ್ದು, ಬಿಸಿನೀರನ್ನ ತಗೊಳ್ಳುವಂಥದ್ದು, ಆದಷ್ಟು ಹೆಚ್ಚು ವಾಮ್ತ್ ಇರುವಂಥದ್ದು. ಸೊ ಹೋಮಿಯೋಪತಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಈ ಸಿವಿಯರಿಟಿ ಆಫ್ ಆಸ್ತಮಾ ಅಟ್ಯಾಕ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಅಥವಾ ಫ್ರೀಕ್ವೆನ್ಸಿ ಆಫ್ ಅಟ್ಯಾಕ್ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ತುಂಬ ಜನ ಹೇಳ್ತಾರೆ ನಮ್ಮಲ್ಲಿ ಚಿಕಿತ್ಸೆ ಪಡ್ಕೊಂಡಿರೋರು, ಸೊ ಅವ್ರು ಮುಂಚೆ ಆದರೆ ನನಗೆ ವರ್ಷ ಪೂರ್ತಿ ಸಮಸ್ಯೆ ಇರ್ತಿತ್ತು, ಈಗ ವರ್ಷಕ್ಕೆ 1 ಸರಿ ಮಾತ್ರ ಅಥವಾ 2 ಸರಿ ಮಾತ್ರ ಈ ಸಮಸ್ಯೆ ನನ್ನ ದೇಹಕ್ಕೆ ಬಂತು. ಸೊ ಈ ಸಿವಿಯರಿಟಿ ಆಫ್ ಅಟ್ಯಾಕ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಸರ್ ಮುಂಚೆ ಆದರೆ ನನಗೆ ಈ ಆಸ್ತಮಾ ಬಂತು ಅಂತ ಹೇಳಿದ್ರೆ ನಾನು ವೈದ್ಯರ ಹತ್ರ ಹೋಗಲೇಬೇಕಾಗಿತ್ತು, ಒಂದು 3 ದಿವಸ ನಾನು ನೆಬುಲೈಸೇಷನ್ ತೊಗೊಳ್ಳೇಬೇಕಾಗಿತ್ತು, ಇನ್ಹೇಲರ್ಸ್ ತೊಗೊಳ್ಳೇಬೇಕಾಗಿತ್ತು. ಈಗ ನನಗೆ 2 ದಿವಸದಲ್ಲೇ ನನ್ನ ರೋಗ ನಿರೋಧಕ ಶಕ್ತಿಯಿಂದ ಇದು ಕಡಿಮೆ ಆಗ್ತಾ ಇದೆ. ಸೊ ನ್ಯಾಚುರಲ್ ಆಗಿ ಬರುವಂಥ ಒಂದು ಸಮಸ್ಯೆ ನೈಸರ್ಗಿಕವಾಗಿಯೇ ಹೋಗಬೇಕಾಗತ್ತೆ. ಸೊ ಹೋಮಿಯೋಪತಿಲಿ ನಾವು ನಂಬುವಂಥದ್ದೇ ಈ ಮಿನಿಮಮ್ ಡೋಸ್ ಅಂತ ಹೇಳಿ ಕರಿತೇವೆ. ಅಂದರೆ ಅಲ್ಪ ಪ್ರಮಾಣದಲ್ಲಿ ಇರುವಂಥ ಒಂದು ಮೈನ್ಯೂಟ್ ಮೆಡಿಸಿನ್ಸಿಂದ ಅವನಿಗೆ ನಾವು ಅಫೆಕ್ಟ್ ಮಾಡಬೇಕಾಗತ್ತೆ, ಗುಣ ಮಾಡಬೇಕಾಗತ್ತೆ. ಯಾವುದೇ ಒಂದು ಕಾಯಿಲೆಯ ಶಕ್ತಿಗಿಂತ ಹೆಚ್ಚು ಶಕ್ತಿ ನಮ್ಮ ಮೆಡಿಸಿನ್ಗೆ ಇರಬೇಕಾಗತ್ತೆ. ಸೊ ಅದನ್ನು ನಾವು ಸಿಂಗಲ್ ಮೆಡಿಸಿನ್ ಅಂತ ಹೇಳಿ ಕರಿತೇವೆ. ಒಂದು ಮದ್ದಲ್ಲೇ ಆ ಶಕ್ತಿಯುತವಾದ ಒಂದು ಕಂಟೆಂಟ್ಸ್ ಆಗಿರ್ಬೋದು, ಶಕ್ತಿಯುತವಾದ ಒಂದು ಮೆಡಿಕೇಷನ್ಸ್ ಆಗಿರ್ಬೋದು, ಅವನ ಮೆಡಿಸಿನ್ಸ್ಗೆ ಸೂಟ್ ಆಗುವಂಥದ್ದು. ಮೂರನೇದಾಗಿ ಹೇಳುವಂಥದ್ದೇ ಸಿಮಿಲರ್ ಮೆಡಿಸನ್ ಅಂತ ಹೇಳಿ ಕರಿತೇವೆ. ಸಿಮಿಲರ್ ಮೆಡಿಸನ್ ಅಂದರೆ ಆ ವ್ಯಕ್ತಿಗೆ ಹೊಂದುವಿಕೆ ಆಗಿ ಇರಬೇಕಾಗತ್ತೆ. ಸೊ ಇನ್ನೊಬ್ರಿಗೆ ಯಾರಿಗೂ ಅಲರ್ಜಿ ಕಡಿಮೆ ಆಯಿತು, ಇನ್ನೊಂದು ಯಾವುದೋ ವ್ಯಕ್ತಿಗೆ ಒಂದು ಆಸ್ತಮಾ ಕಡಿಮೆ ಆಯಿತು ಅಂತ ಅವರ ಮಾತ್ರೆಗಳು ಇನ್ನು ಮಿಕ್ಕಿದ ಒಂದು 10 ಜನಕ್ಕೆ ಕೊಡೋಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಡಿಫ್ರೆಂಟ್ ಇದ್ದೇ ಇರ್ತಾನೆ. ಒಂದು ಇಂಡಿವಿಜುವಲಿಂದ ಇನ್ನೊಂದು ಇಂಡಿವಿಜುವಲ್ ವ್ಯತ್ಯಾಸಗಳಿದ್ದೇ ಇರುತ್ತೆ. ಅವರ ಮಾನಸಿಕ ಸ್ಥಿತಿ ಆಗಿರ್ಬೋದು, ಅವರ ದೇಹದ ಸ್ಥಿತಿ ಆಗಿರ್ಬೋದು, ಈ ಅಲರ್ಜಿ ಮತ್ತು ಆಸ್ತಮಾ ಬರೋದು ಹಿಂದಿನ ಕಾರಣಗಳು ಡಿಫ್ರೆಂಟ್ ಇರ್ತಾ ಹೋಗ್ಬೋದು. ಇದನ್ನು ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಸೊ ಜೊತೆಗೆ ಹೋಮಿಯೋಪತಿ ಮಾತ್ರೆಗಳು ತಗೊಳ್ಳೋದ್ರಿಂದ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸೊ ನಾವು ಯಾವುದೇ ರೀತಿ ಹೋಮಿಯೋಪತಿಕ್ ವೈದ್ಯರು ಈ ಧೂಳಿಗೆ ಹೋಗಬೇಡಿ, ಡಸ್ಟ್ಗೆ ಹೋಗಬೇಡಿ, ವಾತಾವರಣನ ಚೇಂಜ್ ಮಾಡಿ, ಊರು ಬಿಟ್ಟು ಹೋಗಿ ಅಂತ ನಾವು ಖಂಡಿತ ಹೇಳೋದಿಲ್ಲ. ಅವರ ದೇಹದಲ್ಲಿರುವಂಥ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ನಾವು ಮಾತ್ರೆಗಳ ಕೆಲಸ ಮಾಡುತ್ತೆ. ಸೊ ನಮ್ಮ ಹೋಮಿಯೋಪತಿಲಿ ನಾವು ಕೊಡ್ತಾ ಇರುವಂಥದ್ದು ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸನ್ ಅಂತ ಹೇಳಿ ಕರಿತೇವೆ. ಸೊ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ, ಸೊ ನ್ಯಾನೋ ಅಂದರೆ ಒಂದು ಮೈನ್ಯೂಟ್ ಡೋಸೇಜ್ ಇರುವಂಥದ್ದು, ಮೈನ್ಯೂಟ್ ಪಾರ್ಟಿಕಲ್ಸ್ ಇರುವಂಥದ್ದು. ಜೆನೆಟಿಕ್ ಅಂದರೆ ಆನುವಂಶಿಕತೆಯಿಂದ ಕ್ಯಾರಿ ಆಗಿರುವಂಥ ಒಂದು ಅಲರ್ಜಿ, ಆಸ್ತಮಾ ಆಗಿರ್ಬೋದು. ಕಾನ್ಸ್ಟಿಟ್ಯೂಷನ್ ಅಂದರೆ ಅವನ ವ್ಯಕ್ತಿತ್ವ, ಅವನ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷ್ನಲ್ ಪೆಥಾಲಜಿ ಆಗಿರ್ಬೋದು, ಇದನ್ನು ನಾವು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇದರ ಒಂದು ಚಿಕಿತ್ಸೆ ಕೊಟ್ಟಾಗ ಸೊ ಆ ಕಾಯಿಲೆ ಸಂಪೂರ್ಣವಾಗಿ ವಾಸಿಯಾಗೋದಕ್ಕೆ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಜೊತೆಗೆ ಆ ಸಮಸ್ಯೆನ ಕಡಿಮೆ ಮಾಡೋದ್ರ ಜೊತೆಗೆ ಯಾವುದೇ ರೀತಿ ಮುಂದೆ ಅಡ್ಡ ಪರಿಣಾಮಗಳಾಗಬಾರ್ದು, ಮುಂದೆ ಒಂದು ಯಾವುದೇ ರೀತಿ ಕಾಂಪ್ಲಿಕೇಶನ್ ಹಂತಗಳು ಹೋಗಬಾರ್ದು. ಬಿಕಾಸ್ ಎಷ್ಟೋ ಜನರಲ್ಲಿ ನಾವು ಆಸ್ತಮಾನ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ನ್ಯೂಮೋನಿಯಾ ಅಂತ ಕಂಡೀಷನ್ ಬರುತ್ತೆ, ಅಥವಾ ಕನ್ಸಾಲಿಡೇಷನ್ ಆಫ್ ಲಂಗ್ಸ್ ಅಂತ ಹೇಳ್ತೀವಿ. ಸೊ ಈ ಶ್ವಾಸಕೋಶ ಶ್ರಿಂಕ್ ಆಗುವಂಥದ್ದು, ಅಥವಾ ಒಂದು ಕಂಡೀಷನ್ ಇದೆ ಸ್ಟೇಟಸ್ ಆಸ್ತಮ್ಯಾಟಿಕಸ್ ಅಂತ ಹೇಳಿ. ಸೊ ಈ ರೀತಿಯ ಒಂದು ಕಂಡೀಷನಲ್ಲಿ ಏನಾಗುತ್ತೆ, ಆ ವ್ಯಕ್ತಿ ಏನೇ ಮಾತ್ರೆ ತೊಗೊಂಡ್ರೂ ಅವನಿಗೆ ಅದು ಅಡ್ಜಸ್ಟ್ ಆಗೋದಿಲ್ಲ, ಅದಕ್ಕೆ ರಿಯಾಕ್ಷನ್ ಕೊಡೋದಿಲ್ಲ, ರಿಯಾಕ್ಟ್ ಆಗೋದಿಲ್ಲ. ಎಷ್ಟೋ ಜನರ ಈ ಸ್ಟೇಜಸಲ್ಲಿ ನಾವು ನೋಡ್ಬೋದು. ಈ ಹಂತಕ್ಕೆ ಹೋಗೋದ್ರಿಂದ ಸೊ ಆ ಹಂತ ಬರದೇ ಇರೋದಕ್ಕೆ, ಈ ರೆಸ್ಪಿರೇಟರಿ ಫೇಲ್ಯೂರ್ ಆಗದೇ ಇರೋದಕ್ಕೆ ಸೊ ಈ ನಿಟ್ಟಿನಲ್ಲಿ ಹೋಮಿಯೋಪತಿ ಮಾತ್ರೆಗಳು ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಭಾಳ ಒಳ್ಳೆ ರಿಸಲ್ಟ್ಸ್ ನಮ್ಮ ಹೋಮಿಯೋಪತಿಲಿದೆ. ನಮ್ಮ ಹೋಮಿಯೋಪತಿಲಿ ಇರುವಂಥ ಸಾವಿರಾರು ನುರಿತ ವೈದ್ಯರು ಈ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಕೆಲಸದಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಮಾತ್ರೆಗಳನ್ನ ತಗೊಂಡು ಅವರ ಕಾಯಿಲೆನ ದೂರ ಮಾಡಿಕೊಂಡು ಸಂತೋಷದ ಜೀವನವನ್ನು ನಡೆಸ್ತಿದ್ದಾರೆ. ಸೊ ಆ್ಯಸ್ ಎ ಒಬ್ಬ ವೈದ್ಯನಾಗಿ ಅವ್ರು ಆರಾಮಾಗಿದ್ದರೆ, ಅವರ ಜೀವನ ಶೈಲಿ ಚೆನ್ನಾಗಿತ್ತು ಅಂದರೆ, ಅವರ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಅವ್ರಿಗಿಂತ ಖುಷಿ ಪಡುವಂಥದ್ದು ನಾವು ವೈದ್ಯರು. ಸೊ ಇದು ಪ್ಯಾರಲಲ್ ಆಗಿ ಆಗಬೇಕಾಗತ್ತೆ, ಬರೀ ಮಾತ್ರೆಗಳ ಮೂಲಕ ಅಲ್ಲ. ಸೊ ಮಾತ್ರೆಗಳ ಜೊತೆಗೆ ಅವರ ಪಾತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಜೀವನ ಶೈಲಿ, ನಿಮ್ಮ ಆಹಾರ ಪದ್ಧತಿ ಖಂಡಿತ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ಸೊ ಯಾವುದರಿಂದ ಅಲರ್ಜಿ ಉಂಟಾಗ್ತಾ ಇದೆ, ಸೊ ಏನೇನು ಲಕ್ಷಣಗಳಾಗ್ತಿದೆ, ಸೊ ಅದು ಯಾರ ಹತ್ರ ಹೋಗಬೇಕು, ಸೊ ಏನು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದ್ರೆ ಖಂಡಿತ ಈ ಸಮಸ್ಯೆಯಿಂದ ದೂರ ಇರ್ಬೋದಾಗತ್ತೆ. ಸೊ ಯಾವುದೇ ರೀತಿ ವೀಕ್ಷಕರಾಗಲಿ ಈ ಸಮಸ್ಯೆ ಬಗ್ಗೆ ಏನೋ ಒಂದು ಭಯ ಪಡುವಂಥದ್ದು, ಏನೋ ಒಂದು ಆತಂಕ ಪಡುವಂಥದ್ದು ಖಂಡಿತ ಬೇಡ ಅಂತ ಈ ಮೂಲಕ ಹೇಳ್ಬೋದಾಗತ್ತೆ. ವೀಕ್ಷಕರೇ ನೋಡಿದ್ರಲ್ಲ, ಆಸ್ತಮಾ, ಅಲರ್ಜಿ ಸಮಸ್ಯೆ
ಯಾವ ರೀತಿ ಇರುತ್ತೆ. ಸೊ ಎಸ್, ಇವೆಲ್ಲವನ್ನ ಸರಿಪಡಿಸ್ಕೊಳ್ಬೇಕು ಅನ್ನೋದಾದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಹಾಗಿದ್ದಲ್ಲಿ ಮೊದಲನೇ ಹಂತದಲ್ಲೇ ಯಾವುದೇ ರೀತಿಯಾದಂತಹ ದೇಹದಲ್ಲಿ ಕಂಡುಬರುವಂತಹ ವ್ಯತ್ಯಾಸವನ್ನು ವೈದ್ಯರಲ್ಲಿ ಭೇಟಿಯಾಗೋದು ಬಹಳ ಉತ್ತಮ ಆಗ್ತಾ ಹೋಗುತ್ತೆ. ಅವರಲ್ಲಿ ನಾವು ಸಾಕಷ್ಟು ಸಲಹೆಗಳನ್ನು ಪಡೆದು ಔಷಧಿಗಳನ್ನು ಕೂಡ ನಾವು ಪಡ್ಕೊಳ್ಬೋದು. ಸೊ ಹಾಗಿದ್ದಲ್ಲಿ ನಮ್ಮ ಹೋಮಿಯೋಪತಿಗೆ ತಾವು ಕೂಡ ನೇರ ಭೇಟಿ ಮಾಡ್ಬೋದು ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮಕ್ಕೆ ಬಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.